ನಮಸ್ತೆ ಎಲ್ಲರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ನಾಳೆಯ ಗಣೇಶೋತ್ಸವಕ್ಕೂ ಗಣೇಶ ಚೌತಿಗೂ ಕೂಡ ಹಾರ್ದಿಕ ಶುಭಾಶಯಗಳು. ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ವಸುದೈವಕ ಕುಟುಂಬಂ ಸುಭಿಕ್ಷವಾಗಿ ಇರಲಿ ಅಂತ ಬೇಡ್ಕೊಳ್ತೀನಿ. ಸೊ ನಿಮ್ಮೆಲ್ಲರಿಗೂ ಭಗವಂತ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಸೊ ನಿಮಗೂ ನಿಮ್ಮ ಪ್ರೀತಿ ಪಾತ್ರರಿಗೂ ಎಲ್ಲರಿಗೂ ಇರುವಂಥ ಸಮಸ್ಯೆಗಳು ಬಗೆಹರಿಲಿ ಅಂತ ಕೂಡ ಕೇಳ್ಕೊಳ್ತೀನಿ. ಜೊತೆಗೆ ಯಾರ್ಯಾರು ನನಗೆ ಬಳೆಗೆ ಅರಿಶಿನ ಕುಂಕುಮ ಬಾಗ್ನ ಅಂತ ಯಾರ್ಯಾರು ಗಿಫ್ಟ್ ಕಳ್ಸಿದ್ರಿ, ಸೊ ಯಾರ್ಯಾರು ಆಶೀರ್ವಾದ ಮಾಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು. ಎಸ್ಪೆಷಲಿ ನನಗೆ ಗೊತ್ತಿಲ್ಲ ಹೆಸರು ಹೇಳ್ಬಹುದೋ ಇಲ್ವೋ, ವಿದೇಶದಿಂದ ಬಾಗ್ನ ಕಳಿಸಿದ್ದಕ್ಕೂ ಕೂಡ ಕೃತಜ್ಞತೆಗಳು, ಧನ್ಯವಾದಗಳು. ನಾನು ಪ್ರೀತಿಪೂರ್ವಕವಾಗಿ, ಗೌರವಪೂರ್ವಕವಾಗಿ, ಆಶೀರ್ವಾದ ಪೂರ್ವಕವಾಗಿ ಅದನ್ನು ಸ್ವೀಕಾರ ಮಾಡಿದ್ದೀನಿ. ಧನ್ಯವಾದಗಳು. ಸೊ ಎಲ್ಲರೂ ನಗ್ನಗ್ತಾ ಇರಿ. ಜೀವನದಲ್ಲಿ ಕಷ್ಟ ಅನ್ನೋದು ಇದ್ದಿದ್ದೇನೆ. ಸೊ ಬಗೆಹರಿಸಲಿಕ್ಕೆ ತಾಯಿ ಕೂಡ ಬಂದಿದ್ದಾಳೆ. ಸೊ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಅದ್ರ ಜೊತೆಗೆ ಓಕೆ, ಒಂದು ಮರ್ತೋಗೋಕ್ಕೆ ಮುಂಚೆ ಹೇಳ್ತೀನಿ, ಶಿಲ್ಪಾ ಪಾಟೀಲ್ ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್ ಹೇಳಿದ್ದೀನಿ, ವಿಡಿಯೋಲಿ ವಿಶ್ ಮಾಡಿದ್ದೀನಿ. ಐ ಥಿಂಕ್ ನಿಮ್ಮ ಕನಸೆಲ್ಲ ನನಸಾಗಲಿ ಅಂತ. ಸೊ ಹ್ಯಾಪಿ ಗೌರಿ ಗಣೇಶ. ಚೆನ್ನಾಗಿ ಆಚರಿಸಿ, ಎಂಜಾಯ್ ಮಾಡಿ, ಮಸ್ತ್ ಮಜಾ ಮಾಡಿ ಇದ್ದಿದ್ದೇನೆ. ಸಮಸ್ಯೆಗಳು ಹಬ್ಬ ಕಳೆದ ಮೇಲೆ ಚಿಂತೆ ಅನ್ನೋದು ಹಾಗೇ ಇರುತ್ತೆ, ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಹಬ್ಬಗಳು ಬಂದಿರೋದೇ ಅದಕ್ಕೆ. ಸೊ ನಮ್ಮ ಟೆನ್ಷನ್ನಿಗೆ ಸ್ವಲ್ಪ ಬ್ರೇಕ್ ಕೊಡಲಿಕ್ಕೆ ಹಬ್ಬಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಅಂದ್ಕೊಂಡು ಎಂಜಾಯ್ ಮಾಡಿ. ಸೊ ಗೌರಿ ಗಣೇಶ ಹಬ್ಬಕ್ಕೆ ಗೌರಿ ತಾಯಿ ನಿಮ್ಮೆಲ್ಲರ ಜೀವನದಲ್ಲಿ ಏನು ಬದಲಾವಣೆನ ತರ್ತಾ ಇದ್ದಾರೆ ಅಂತ ನೋಡೋಣ. ಸೊ ಗೌರಿ ಹಬ್ಬಕ್ಕೆ ಏನು ಬೆಸ್ಟ್ ವಿಶಸ್ ಗೌರಮ್ಮ ಆ್ಯಂಡ್ ಫ್ಯಾಮಿಲಿ. ಗೌರಿ ಅಮ್ಮ, ಗಣೇಶ ಅಪ್ಪ, ಅವರ ಮಗಳು ಅಶೋಕ ಸುಂದರಿ, ಶಿವಪ್ಪ, ಸುಬ್ರಹ್ಮಣ್ಯ ಸ್ವಾಮಿ, ಅವರ ಅಳಿಯ, ಅವರ ಮಕ್ಕಳು, ಅವರ ಸೊಸೆದಿರು ಎಲ್ಲರೂ ಬರಲಿ, ಇಡೀ ಫ್ಯಾಮಿಲಿ ಗೆಟ್ ಟುಗೆದರ್ ಆಗಲಿ ಅಂತ ಕೇಳ್ಕೊಳ್ಳೋಣ. ಸೊ ವೆಲ್ಕಮ್ ಟು ರೀಡಿಂಗ್ ಮನಿ. ಗೌರಿ ಗಣೇಶ ಹಬ್ಬಕ್ಕೆ ನಿಮ್ಗೇನು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರ್ತಾ ಇದ್ದಾರೆ, ಬರ್ತಾ ಇದೆ ನೋಡುವ. ಇಟ್ಸ್ ಎ ಜನರಲ್ ರೀಡಿಂಗ್. ತೀರಾ ಪರ್ಸ್ನಲ್ ಆಗಿ ತಗೊಳ್ಳಿಕ್ಕೆ ಹೋಗಬೇಡಿ. ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ ತಗೊಳ್ಳಿ. ಅಳವಡಿಸ್ಕೊಬೇಕು ಅಂದರೆ ಅಳವಡಿಸ್ಕೊಳ್ಳಿ. ಐ ಆಮ್ ವೆರಿ ಹ್ಯಾಪಿ. ಕಾಲಭೈರವ ಬಂದಿದ್ದಾರೆ ಇಲ್ಲಿ. ಎಸ್ಪೆಷಲಿ ಈ ಡೆಕ್ ಇದೆ ಅಲ್ಲ, ಈ ಡೆಕ್ಕಲ್ಲಿ ಕಾಲಭೈರವನ್ನು ಇಟ್ಬಿಟ್ಟೆ ಆಮೇಲೆ ಈ ಡೆಕ್ಕನ್ನು ನಾವು ಅಪ್ಲೈ ಮಾಡಬೇಕು. ಅಂದರೆ ಕಾರ್ಡನ್ನು ಶಫಲ್ ಮಾಡಿ ತೆಗಿಬೇಕು. ಬಟ್ ನಾನು ಹಾಗೆ ಮಾಡಿದೆ, ಗೌರಿ ಹಬ್ಬ ಅಲ್ವಾ ಅಂತ. ಬಟ್ ಇಲ್ಲ, ನೀನು ನನ್ನನ್ನು ಬಿಡೋ ಹಾಗಿಲ್ಲ ಅಂತ ಕಾಲಭೈರವ ಬಂದಿದ್ದಾರೆ. ಫಸ್ಟು ಇಲ್ಲಿ ಅಮ್ಮ ಬಂದಿಲ್ಲ, ಅಪ್ಪ ಬಂದಿದ್ದಾರೆ. ಸೊ ಆ್ಯಕ್ಚುಲಿ ಶಿವಪ್ಪನ ಇನ್ನೊಂದು ರೂಪ ಆಗಿರೋದ್ರಿಂದ ಸೊ ಶಿವಪ್ಪನ ಆಶೀರ್ವಾದ ಅಂತ ನಾವು ಧಾರಾಳವಾಗಿ ಹೇಳ್ಕೊಬೋದು ಅಂತ ಅನ್ಸುತ್ತೆ. ಸೊ ತುಂಬ ಸ್ಪೀಡಾಗಿ ಮಾಡಲಿಕ್ಕೆ ಅಥವಾ ಮಾತಾಡಲಿಕ್ಕೆ ನನಗೆ ಕಷ್ಟ ಆಗತ್ತೆ. ನಿಮಗೆ ಇಷ್ಟ ಆದರೆ ನೋಡಿ, ಇಲ್ಲಾಂದರೆ ಯಾವಾಗ ಆರಾಮ್ ಅನಿಸುತ್ತೋ ನೋಡಿ. ಎಲ್ಲರೂ ಬೇಜಾರು ಮಾಡ್ಕೊಂಬಿಡಿ, ಯಾಕೆಂದರೆ ಯಾರೋ ಒಬ್ಬರು ಇವಾಗ ಗಂಟೆಗಟ್ಟಲೆ ನಿಮ್ಮ ಮಾತು ಕೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳೋ ಆಗ ನನಗೆ ಕೇಳಿಸ್ತಾ ಇದೆ. ಸೊ ಐ ಆಮ್ ವೆರಿ ಸಾರಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ನೋಡಬೇಡಿ. ಇದು ಎಲ್ರಿಗೂ ಅಲ್ಲ ರೀಡಿಂಗ್, ಯಾರಿಗೆ ಅನ್ವಯಿಸುತ್ತೋ ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಓಕೆನಾ? ಓಕೆ, ಓಕೆ. ಕಾಕು ಪಾದ, ಓಕೆ. ಅಗ್ನಿ, ಈರ್ಷ್ಯ, ಕೌಕ ಶುದ್ಧಿ. ಆ್ಯಕ್ಚುಲಾಗಿ ಇವ್ರನ್ನ ನಾವು ಇಲ್ಲಿ ಪ್ಲೇಸ್ ಮಾಡಬಾರ್ದು, ಇಲ್ಲಿ ಸ್ಟ್ಯಾಂಡಿಂಗ್ ಓವೇಷನಲ್ಲಿ ನಿಲ್ಲಿಸ್ಬೇಕು ಕಾಲಭೈರವರನ್ನ. ಆವಾಗ ಈ ಯೋಗ್ಯ ನೀರನ್ನ ಅವರು ಅಂಗಾಳ ಪರಮೇಶ್ವರಿ ದೇವಿ ಬಂದಿಲ್ವಲ್ಲ ಅಂದ್ಕೊಂಡೆ ಬಂದ್ಬಿಟ್ಟಿದ್ದಾರೆ ಇಲ್ಲಿ. ಭಕ್ತರ ಮನೆಯ ನಿವಾಸಿನಿ ನಾನು.
ಅಂತ ಹೇಳ್ತಿದ್ದಾರೆ. ಶ್ರೀ ಚಕ್ರೇಶ್ವರಿ ಇದ್ದಾರೆ. ಓಕೆ, ವಿನಾಯಕಿ ತಾಯಿ ಕೂಡ ಇದ್ದಾರೆ. ಅಫ್ಕೋರ್ಸ್ ವಿನಾಯಕ ಚತುರ್ಥಿಲಿ ವಿನಾಯಕಿ ಇಲ್ಲಾಂದ್ರೆ ಹೇಗೆ? ಓಕೆ, ಲೆಟ್ಸ್. ನಿಮ್ಗೆ ಏನೇನು ಎನರ್ಜಿ ಸಿಗುತ್ತೋ ನೀವು ಅದನ್ನು ತಗೊಳ್ಳಿ. ಸೊ ಮೆಡಿಸನ್ ತುಂಬ ಮುಖ್ಯ. ಮೆಡಿಸನ್ ಸರಿಯಾಗಿ ತಗೊಳ್ಳಿ ಅಂತ ಹೇಳ್ತಾ ಇದೆ. ವರ್ಲ್ಡ್ ವೈಸ್ ಹೆಲ್ತ್ ಸರಿ ಇಲ್ದಿರೋದ್ರಿಂದ ಕೂಡ ಸೊ ದಯವಿಟ್ಟು ಔಷಧಿನ ಸರಿಯಾಗಿ ತಗೊಳ್ಳಿ. ಇಲ್ಲೂ ಕೂಡ ಅದೇ ಹೇಳ್ತಾ ಇದೆ. ಸೊ ಬನ್ನಿ, ಇದ್ರೊಳಗೆ ನಿಮಗೆ ಏನು ಸಂದೇಶ ಅನ್ನೋದನ್ನ ಕೊಟ್ಟಿರಬಹುದು, ಏನು ತಿಳಿಸ್ಲಿಕ್ಕೆ ನಿಮಗೆ ಅವರು ಬಯಸ್ತಾ ಇದ್ದಾರೆ ಅಂತ. ಡೀಪಾಗಿ ಹೋಗೋದಿಲ್ಲ, ಸ್ವಲ್ಪ ಹಾಗೆ ಹೇಗೆ ಹೇಳಬಹುದು ಹಾಗೆ ಹೇಳುವಂಥ ಪ್ರಯತ್ನನ ಪಡ್ತೀನಿ. ಓಕೆನಾ? ಓಕೆ, ಮೊದಲನೇದಾಗಿ ನಿಮ್ಮಲ್ಲಿ ಕೆಲವರಿಗೆ ಡಿವೈನ್ ಎನರ್ಜಿ ಅನ್ನೋದು ಇದೆ. ನಿಮಗೆ ಸಾಧ್ಯ ಇದೆ, ನಿಮ್ಮ ಜೀವನದಲ್ಲಿ ನೆಗೆಟಿವಿಟಿ ಇದೆ, ಆ ನೆಗೆಟಿವಿಟಿನ ಹೋಗ್ಲಾಡಿಸ್ಲಿಕ್ಕೆ ನನಗೆ ಶಕ್ತಿ ಕೊಡು, ನನ್ನ ದೇಹದಲ್ಲಿ ಇರುವಂಥ ಅನಾರೋಗ್ಯನ ಹೋಗ್ಲಾಡಿಸ್ಲಿಕ್ಕೆ ಶಕ್ತಿ ಕೊಡು ಅಂತ ಕೇಳ್ಕೊಡಿ. ಖಂಡಿತವಾಗ್ಲೂ ಆ ತಾಯಿ ಶಕ್ತಿ ಅನ್ನೋದನ್ನ ಕೊಡ್ತಾಳೆ. ಜೊತೆಗೆ ನಾನು ಎಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಮ್ಮ, ನೀನು ನನ್ಗೇನು ಕೊಡ್ತೀಯೋ ಅದನ್ನ. ಸೊ ನನ್ನ ಕೆಲವ್ರಿಗೆ ತಮ್ಮ ದೇಹ ಭಾಗ ಇಷ್ಟ ಆಗೋದಿಲ್ಲ, ಈ ಥರ ಇದೆ ಆ ಥರ ಇದೆ ಅನ್ನುವಂಥ ಕೊಂಕು. ಆ ಥರ ಕೊಂಕೆಲ್ಲ ಬಿಟ್ಬಿಡಿ. ನಿಮ್ಮ ಕೆಲವು ಸಾಧನೆಗಳು ನಿಮ್ಮ ದೇಹಕ್ಕೆ ಚೈತನ್ಯನ ತರುತ್ತೆ. ಹಾಗಾಗಿ ಸ್ವಲ್ಪ ಸಾಧನೆ ಅನ್ನೋದನ್ನ ಮಾಡಿ ಅಂತ ಹೇಳ್ತಾ ಇದೆ. ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಜೊತೆಗೆ ಸಾಕಷ್ಟು ಡಿವೈನ್ ಎನರ್ಜಿ ನಿಮ್ಮ ಜೀವನದಲ್ಲಿರುವಂಥ ಅಶಕ್ತಿನ, ಅನಾರೋಗ್ಯನ, ನೆಗೆಟಿವಿಟಿನ ಎಲ್ಲವನ್ನೂ ತೆಗೆದುಹಾಕ್ತೀನಿ ಅಂತ ತಾಯಿ ಇಲ್ಲಿ ಹೇಳ್ತಿದ್ದಾಳೆ. ಜೊತೆಗೆ ನಿಮ್ಗೇನು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅದ್ರ ಜೊತೆ ನೀವು ಮುಂದುವರಿರಿ, ಅಲ್ಲೇ ಸ್ಟಕ್ ಆಗಿಬಿಟ್ಟಿದ್ದೀರಾ, ಸ್ಟಕ್ ಆಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನನ್ನ ಮೇನ್ ಆಗಿ ಇವತ್ತು ಇದೆಲ್ಲ ಕಾರ್ಡ್ ಏನು ಹೇಳ್ತಿದೆ ಅಂದರೆ, ಟು ಬಿ ಫ್ರ್ಯಾಂಕ್, ಶತ್ರು ಬಾಧೆಯಲ್ಲಿ ನರಳ್ತಾ ಇರೋರು ದೇಹದ ಮೇಲೂ ಕೂಡ ಎಫೆಕ್ಟ್ ಆಗಿದೆ. ಯಾವ ಥರ ಶತ್ರು ಆದರೂ ಆಗಿರ್ಬೋದು, ಅದು ಪ್ರಕೃತಿ ವಿಕೋಪದಿಂದ ಆಗಿರುವಂಥ ಅಥವಾ ಪರಿಸ್ಥಿತಿಯ ಒತ್ತಡದಿಂದ ಆಗಿರುವಂಥದ್ದು, ಅಥವಾ ಜನಗಳು ಕುದೃಷ್ಟಿಯಿಂದ ಮಾಡಿರೋವಂಥದ್ದು, ಅಥವಾ ದುಷ್ಟ ಆಲೋಚನೆಗಳನ್ನ ಇಟ್ಕೊಂಡು ದುಷ್ಟತನದಿಂದ ಮಾಡಿರೋದಿರ್ಬೋದು. ಸೊ ಎಲ್ಲವೂ ಕೂಡ ಇಲ್ಲಿ ನಿಮ್ಮ ನೆಗೆಟಿವಿಟಿ ಏನಿದೆ, ನಿಮ್ಮ ದೇಹದ ಭಾಗದಲ್ಲಿ ಆಗ್ತಾ ಇರುವಂಥ ಈ ಒಂದು ಸಮಸ್ಯೆಗಳು ಏನಿದೆ, ಇದೆಲ್ಲದಕ್ಕೂ ಒಂದು ತಾಯಿ ನಿಗ್ರಹ ಅನ್ನೋದನ್ನ ಕೊಟ್ಟಿದ್ದಾಳೆ. ಜೊತೆಗೆ ಅವ್ರನ್ನ ನಿಗ್ರಹಿಸ್ತಾ ಇದ್ದಾಳೆ ತಾಯಿ. ಜೊತೆಗೆ ಮಾಡಬಾರದಂಥ ಕೆಲವು ದುಷ್ಟ ಕಾರ್ಯಗಳಿಂದ ನಿಮ್ಮನ್ನ ತಡೆಯುವಂಥದ್ದು, ಆ ತಡೆಗೆ ಸಮಸ್ಯೆನ ಮಾಡುವಂಥದ್ದು ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ತಾಯಿ ತಡಿತಾ ಇದ್ದಾಳೆ. ಜೊತೆಗೆ ಇದೆಲ್ಲ ಯಾಕೆ ಮಾಡ್ತಿದ್ದಾರೆ ಎನ್ನುವಂಥ ಒಂದೇ ಒಂದು ಪ್ರಶ್ನೆ ಎಲ್ಲರ ತಲೆಯಲ್ಲೂ ಕಾಡೋದು ಸಹಜ. ಸೊ ಅದಕ್ಕೆ ಉತ್ತರ ಈರ್ಷ್ಯೆಯಿಂದ ಇದನ್ನೆಲ್ಲ ಮಾಡ್ತಾ ಇರುವಂಥದ್ದು. ಹಾಗಾಗಿ ಆ ಈರ್ಷ್ಯೆ ಅಥವಾ ಆ ಒಂದು ಪಾಸಿಟಿವಿಟಿ ಅವರಲ್ಲಿ ಇಲ್ದಿರ ಇರುವಂಥದ್ದು ಒಂದು ದುರಾದೃಷ್ಟ. ಬಟ್ ಏನು ಮಾಡೋದು, ತಿದ್ಕೊಳ್ಳಿಕ್ಕೆ ಅಮ್ಮ ಅವಕಾಶ ಕೊಡ್ತಾ ಇದ್ದಾಳೆ, ತಿದ್ಕೊಳ್ತಾ ಇಲ್ಲ. ಬಟ್ ನೋಡೋವರೆಗೂ ನೋಡಿ ಒಂದ್ಸತಿ ತೆಗ್ದು ಒಗಿತಾಳೆ ಅಮ್ಮ, ಅವಾಗ ಅವರಿಗೆ ಬುದ್ಧಿ ಬರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಅಮ್ಮ ನಿಮ್ಗೆ ಹೇಳ್ತಾ ಇರೋದು ಇಷ್ಟೇ, ಭಕ್ತಿನ ಬಿಡಬೇಡ, ಶ್ರದ್ಧೆನ ಬಿಡಬೇಡ, ಪೂಜೆ ಪುನಸ್ಕಾರಗಳನ್ನ ಬಿಡಬೇಡ. ನಿನ್ನ ಪ್ರಾರ್ಥನೆಗಳೆಲ್ಲವೂ ನನ್ನ ಕಿವಿಲಿ ಇದೆ, ನಾನು ಅದನ್ನ ಈಡೇರಿಸ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಮಹಾಗೌರಿ, ಮಹಾಕಾಳಿ, ಮಹಾಸರಸ್ವತಿ ಆಗಿ, ಸ್ವರ್ಣಗೌರಿಯಾಗಿ ನನ್ನ ಅಂಗಾಳ ಪರಮೇಶ್ವರಿ ದೇವಿ ಇಲ್ಲಿ ಇದ್ದಾಳೆ. ಜೊತೆಗೆ ಶ್ರೀ ಚಕ್ರೇಶ್ವರಿ ರೂಪದಲ್ಲೂ ಕೂಡ ಬಂದಿದ್ದಾಳೆ ತಾಯಿ. ಹಾಗಾಗಿ ನಿಮಗೆ ಎಲ್ಲ ಥರದ ನೆಗೆಟಿವಿಟಿಯಿಂದ ನಾನು ರಿಲೀಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಟು ಬಿ ಫ್ರ್ಯಾಂಕ್, ಎಲ್ಲ ಕಾರ್ಡಲ್ಲೂ ಕೂಡ ನೆಗೆಟಿವಿಟಿನೇ ಇರೋದು. ಇದಿಷ್ಟು ಕಾರ್ಡಲ್ಲಿ ನಿಮಗೆ ನೆಗೆಟಿವಿಟಿ ಆಗಿದೆ ಅಂತಾನೆ ಇಲ್ಲಿ ಎನರ್ಜಿ ಬರ್ತಾ ಇದೆ. ನಿಮ್ಮ ಮೈಂಡು ನಿಮ್ಮ ಕಂಟ್ರೋಲಲ್ಲಿ ಇಲ್ಲ. ಜೊತೆಗೆ ನಿಮ್ಮ ಮೈಂಡನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ರೈಟ್ ಡೈರೆಕ್ಷನಲ್ಲಿ ಸರಿಯಾದ ನಿರ್ಧಾರನ ತಗೊಳ್ಳಿ ಅಂತ ಹೇಳ್ತಾ ಇದ್ದಾಳೆ ಅಮ್ಮ. ಸೊ ಯೋಗಿನಿಯರು ಕೂಡ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ ಅಂತ ಹೇಳ್ತಾ ಇದ್ದಾಳೆ.
ಜೊತೆಗೆ ಯೋಗಿನಿ ಅಂದ್ರೆ ಯೋಗದ ಮುಖಾಂತರ ಯಾವುದೇ ಸಾಧನ ಅಥವಾ ಸಾಧನೆ ಮಾಡುವ ಕಡೆ ಸ್ವಲ್ಪ ಗಮನನ ಕೊಡಿ. ಪ್ರಾಕ್ಟಿಕಲ್ ಆಗಿ ಬದುಕಿದ್ದಾಯ್ತು, ಸ್ವಲ್ಪ ನಿಮ್ಮ ದೇಹನ ರಿಲ್ಯಾಕ್ಸ್ ಮಾಡುವಂಥದ್ದು ಅಥವಾ ದೇಹ ದಂಡಿಸುವಂಥದ್ದು ಏನ್ ಮಾಡಬಹುದು, ನಿಮ್ಮೊಳಗಿರುವಂಥ ಪವರ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ನಿಮ್ಗೊಂದು ಸಾಧನ ಬೇಕು. ಆ ಸಾಧನ ಏನು? ಅದು ಯೋಗ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಪುನಸ್ಕಾರ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಸಮಥಿಂಗ್ ವೆರಿ ಡಿವೈನ್ಲಿ ಎನರ್ಜಿ ಕನೆಕ್ಟ್ ವಿತ್ ಯುವರ್ ಬಾಡಿ, ಮೈಂಡ್, ಸೋಲ್. ಆ ಥರದ್ದು ಏನೋ ಒಂದು ಪ್ರಾಕ್ಟೀಸ್ ಶುರು ಮಾಡಿ ಅದನ್ನ ಒಪ್ಕೊಳ್ಳಿ. ನಿಮ್ಮ ದೇಹದಲ್ಲಿ ಎನರ್ಜಿ ಫ್ಲೋ ಆಗ್ಲಿಕ್ಕೆ ಅವಕಾಶನ ಮಾಡ್ಕೊಳ್ಳಿ. ಮಿಕ್ಕಿದ್ದನ್ನೆಲ್ಲ ನಾನು ತಂತಾನಾಗೆ ಬಂದು ಮಾಡಿಕೊಡ್ತೀನಿ ಅಂತ ತಾಯಿ ಇಲ್ಲಿ ಹೇಳ್ತಾ ಇದ್ದಾಳೆ. ಸೊ ಶ್ರೀ ಚಕ್ರೇಶ್ವರಿ ಇರೋದ್ರಿಂದ ಶ್ರೀ ಚಕ್ರೇಶ್ವರಿ ಬಂದ್ರೆ ಏನರ್ಥ ಅಂತ ನಿಮ್ಗೆ ಗೊತ್ತಿದೆ. ಸೊ ಫೈನಾನ್ಷಿಯಲಿ ಸಕ್ಸಸ್ ಖಂಡಿತವಾಗ್ಲೂ ಇರುತ್ತೆ. ಅದ್ರ ಜೊತೆಗೆ ಶ್ರೀಚಕ್ರದ ಆರಾಧನೆ ತುಂಬಾ ಮುಖ್ಯ. ಮನೇಲಿ ಯಾರ್ಯಾರು ಶ್ರೀಚಕ್ರ ಇಟ್ಕೊಂಡಿದ್ದೀರೋ ಅವರು ಶ್ರೀಚಕ್ರನ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಕೆಲವು ಸತಿ ನಿಮ್ಗೆ ಈಗ ಅನ್ನಿಸ್ತಾ ಇದೆ ಈ ದೇಹನೇ ನಂದಲ್ಲ, ನನ್ನ ದೇಹದಲ್ಲಿ ಯಾರೋ ಇರೋ ಹಾಗನ್ಸುತ್ತೆ, ನನ್ನ ಮೈಂಡಲ್ಲಿ ಯಾರೋ ಮಾತಾಡ್ತಾ ಇರೋ ಹಾಗನ್ಸುತ್ತೆ, ಅಥವಾ ಸಮಥಿಂಗ್ ನಾನ್ ಡ್ಯುಯಾಲಿಟಿ ಅಥವಾ ಡ್ಯುಯಾಲಿಟಿ ಈ ಥರ ಸ್ಟೇಟಸಲ್ಲಿ ನಿಮ್ಮ ಮೈಂಡ್ ಇದೆ. ಸದ್ಯಕ್ಕೆ ನಿಮ್ಮ ದೇಹದಲ್ಲಿ ಏನು ಎನರ್ಜಿ ಪಾಸ್ ಆಗ್ತಾ ಇದೆ ಅದನ್ನ ಒಪ್ಕೊಳ್ಳಿ. ಫಿಸಿಕಲ್ ಬಾಡಿ ಡಿವೈನ್ ಪ್ರೊಟೆಕ್ಷನ್ ಒಳಗೆ ಇದೆ. ಜೊತೆಗೆ ಕೆಲವರ ದೇಹದಲ್ಲಿ ಆ ತಾಯಿಯ ಬಂದು ಹೋಗುವಿಕೆ ಕೂಡ ಇದೆ. ಕೆಲವರಿಗೆ ದುಷ್ಟ ಪ್ರಯೋಗಗಳು ಕೂಡ ಸ್ವಲ್ಪ ತೊಂದರೆನ ಕೊಡ್ತಾ ಇರೋದು. ಬಟ್ ಓವರ್ ಆಲ್ ಆಗಿ ಅಮ್ಮ ಹೇಳ್ತಾ ಇರೋದು ಎಸ್ಪೆಷಲ್ ಆಗಿ ಹುಣ್ಣಿಮೆ ದಿನ ಹೆಚ್ಚಿನ ಪೂಜೆ ಪುನಸ್ಕಾರಗಳನ್ನ ಮಾಡಿ ನೈವೇದ್ಯ ಇಡೋವಂಥದ್ದಾಗ್ಲಿ ಅಥವಾ ಪೂಜೆ ಮಾಡೋದಾಗ್ಲಿ ಅಥವಾ ನಿಮ್ಮನ್ನ ನೀವು ಶುದ್ಧೀಕರಿಸ್ಕೊಳ್ಳೋದಾಗ್ಲಿ ಅಥವಾ ನಿಮ್ಗೆ ವಿಶೇಷವಾಗಿ ಹುಣ್ಣಿಮೆ ದಿನ ಬರುವಂತ ಸಂದೇಶಗಳನ್ನ ತಿಳ್ಕೊಳ್ಳೋದಾಗ್ಲಿ ಇದನ್ ಕಡೆ ನೀವು ಸ್ವಲ್ಪ ಗಮನನ ಕೊಡಿ. ಜೊತೆಗೆ ಯಾರಿಗೆ ಹುಣ್ಣಿಮೆ ಅಥವಾ ಬೇರೆ ದಿನಗಳಲ್ಲಿ ಹೆಚ್ಚಿನ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ದೇಹ ತುಂಬಾ ಸಫರ್ ಮಾಡ್ತಿದೆ, ಆಗ್ತಾ ಇಲ್ಲ ಅನ್ನೋರ್ಗೆ ಸೊ ನಿಮ್ಗೆ ಕೆಲವು ಓನ್ ಸಂದೇಶಗಳು ಬರೋದ್ರಲ್ಲಿ ಇದೆ. ಕಾಸ್ಮೋಸ್ ನಿಮ್ಮ ದೇಹದಲ್ಲಿ ನಂಗೆ ಗೊತ್ತಿಲ್ಲ ಹೇಗೆ ಹೇಳಬೇಕು ನಿಮಗೆ ಸರಳ ಭಾಷೆಯಲ್ಲಿ ಅಂತ. ಕೆಲವೆಲ್ಲ ನನಗೆ ಸರಳ ಭಾಷೆಯಲ್ಲಿ ಹೇಳಲಿಕ್ಕೂ ಕೂಡ ಸ್ಟಕ್ ಅಂತ ಅನ್ಸ್ಬಿಡುತ್ತೆ. ಬಟ್ ನೀವು ಅದನ್ನ ಸರಿಯಾಗಿ ತಿಳ್ಕೊಳ್ತೀರಾ, ಕ್ಯಾಚ್ ಮಾಡ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ದೇಹನ ಇಟ್ಕೊಡಿ. ಮೇನ್ ಆಗಿ ಇಲ್ಲಿ ಬರ್ತಾ ಇರೋದು ಅದು. ನಿಮ್ಮ ದೇಹ ಶುದ್ಧಿ ಆಗಿಲ್ಲ ಅಥವಾ ನೀವು ಸ್ನಾನ ಮಾಡಿಲ್ಲ, ನೀವು ಕ್ರೀಮ್ ಹಚ್ಚಿಲ್ಲ, ನೀವು ಪೌಡ್ರ್ ಹಾಕಿಲ್ಲ, ಇದ್ರ ಬಗ್ಗೆ ಮಾತಿಲ್ಲ. ನಿಮ್ಮ ದೇಹದಲ್ಲಿ ಪ್ರಹರಿಸುತ್ತಿರುವಂಥ ಆ ಒಂದು ಚೈತನ್ಯ ಶಕ್ತಿ ಬರಲಿಕ್ಕೆ ದೇಹದ ಎನರ್ಜಿ ಬ್ಯಾಲೆನ್ಸ್ ಆಗಬೇಕಾಗಿದೆ, ಚಕ್ರ ಬ್ಯಾಲೆನ್ಸ್ ಆಗಬೇಕಾಗಿದೆ. ಎಸ್ಪೆಷಲಿ ಚಕ್ರ ಕಾರ್ಡ್ ಬಂದಿರೋದಕ್ಕೂ ಅದಕ್ಕೂ ಇಟ್ ವಿಲ್ ಮೇಕ್ ಸಮ್ ಸೆನ್ಸ್. ಓಕೆ, ಸೊ ಹಾಗಾಗಿ ಕೆಲವು ಚಕ್ರಗಳನ್ನ ನೀವು ಡೆವಲಪ್ ಮಾಡ್ಕೊಳ್ಳಿ ಅಥವಾ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇದ್ದೆ. ದಯವಿಟ್ಟು ಮಾಡಿ, ಇದು ತುಂಬ ನೀಡೆಡ್ ಇದೆ. ಹೇಗೆ ಮಾಡ್ತೀರಾ ನಿಮಗೆ ಬಿಟ್ಟಂಥ ವಿಚಾರ. ಜೊತೆಗೆ ನೀವು ನೋಡಿದ್ರೆ ಇದಿಷ್ಟು ನೆಗೆಟಿವ್ ಜನಗಳು ಮೇಲ್ಗಡೆ ಇದಿಷ್ಟು ಏನಿದೆ, ಇದಿಷ್ಟು ನೆಗೆಟಿವಿಟಿ ನಿಮ್ಮ ಲೈಫಲ್ಲಿ ಇರುವಂಥದ್ದು. ಡೀಪಾಗಿ ಹೋಗಲಿಲ್ಲ, ಜಸ್ಟ್ ಹೇಳೋದಾದರೆ ಇಷ್ಟು ನೆಗೆಟಿವಿಟಿ ಇದೆ. ಸೊ ಇವರು 3 ಜನ ನಿಮ್ಮನ್ನ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಎಸ್ಪೆಷಲಿ ಇಷ್ಟು ದಿನ ನಿಮ್ಮ ಮೈಂಡ್ ಮೇಲೆ ವಾರ್ ಆಗ್ತಾ ಇತ್ತು ಅಥವಾ ನಿಮ್ಮ ಒಂದು ಸಮಸ್ಯೆಗಳು ಮೇಲೆ ವಾರ ಆಗ್ತಾ ಇತ್ತು. ಈಗ ಡೈರೆಕ್ಟ್ ನಿಮ್ಮ ಬಾಡಿ ಮೇಲೆ ವಾರ ಆಗ್ತಾ ಇದೆ. ಹಾಗಾಗಿ ಭಕ್ತಿನ ಬಿಡಬೇಡಿ, ಕಣ್ಣಲ್ಲಿ ನೀರು ಹಾಕ್ಬೇಡಿ. ನಾನಿದ್ದೀನಿ, ನಾನು ಕಾಪಾಡ್ತೀನಿ ಅಂತ ತಾಯಿ ಇಲ್ಲಿ ನುಡಿತಾ ಇದ್ದಾಳೆ. ಸೊ ಹಾಗಾಗಿ ಯಾ ಓಕೆ, ಯಾರೋ ಈ ಕಾರ್ಡ್ ಬಗ್ಗೆ ಕೆಲವು ಮಾಹಿತಿನ ಹಂಚ್ಕೊಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಈ ಕಾರ್ಡಲ್ಲಿ ನಂಗೆ ಎನರ್ಜಿ ಬರ್ತಿದೆ ಅಂತ. ಕರೆಕ್ಟ್ ಇದೆ, ಬಟ್ ನೀವು ಇದನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಎಲ್ಲರೂ ಕೇಳಿ ಖುಷಿ ಪಡಲಿ. ಓಕೆನಾ? ಸೊ ಇಟ್ಸ್ ಎ ಡಿವೈನ್ ಎನರ್ಜೆಟಿಕ್ ಕಾರ್ಡ್. ಸೊ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇರುವಂಥದ್ದು. ಹೊಟ್ಟೆಯ ಭಾಗನ ಚೆನ್ನಾಗಿ ನೋಡ್ಕೊಳ್ಳಿ, ಔಷಧಿನ ತಗೊಳ್ಳಿ.
ನಿಮ್ಮ ಕರುಳನ್ನ ಸ್ವಲ್ಪ ರಕ್ಷಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸೊ ಕಾಲಲ್ಲಿ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಏನಿದೆ ಅದನ್ನ ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ. ಜೊತೆಗೆ ಅಲ್ಲಲ್ಲಿ ಎಡಗಾಲಿನ ಪಾದದಿಂದ ಏನು ಹೇಳ್ತಾರೆ, ಕಾಫ್ ಮಸಲ್ಸ್, ಮೀನ್ ಕಣ್ಣ ಅಂತ ಕರಿತೀವಲ್ಲ, ಅಲ್ಲಿ ಸ್ವಲ್ಪ ಊತ ಬರಬಹುದು ಅಥವಾ ಹಸುರುಗಟ್ಟುವಿಕೆಯ ಸಾಧ್ಯತೆ ಇದೆ. ಸ್ವಲ್ಪ ನೋಡ್ಕೊಳ್ಳಿ, ಅಥವಾ ಏನಾದರೂ ನೋವು ಮಾಡ್ಕೊಳ್ಬಹುದು. ಹಾಗೇನೂ ಆಗದಿರೋ ಹಾಗೆ ಎಚ್ಚರಿಕೆ ವಹಿಸ್ಕೊಳ್ಳಿ. ಜೊತೆಗೆ ದಯವಿಟ್ಟು ಎಲ್ಲರಿಗೂ ಎಡಗಾಲಿನ ಎನರ್ಜಿನೇ ಇದೆ ಇಲ್ಲಿ. ಎಡಗಾಲನ್ನ ಸರಿಯಾಗಿ ನೋಡ್ಕೊಳ್ಳಿ. ಯಾರೇ ಮನೆಯಿಂದ ಹೊರಗೋದ್ರೂ ಒಳಗೋಗ್ಬೇಕಾದ್ರೆ ಕಾಲು ತೊಳ್ಕೊಂಡು ಹೋಗಿ. ಸಾಧ್ಯ ಆದಷ್ಟು ಕಾಲಭೈರವನ ಆರಾಧನೆ ಮಾಡಿ. ಇದರಿಂದ ಖಂಡಿತ ಒಳ್ಳೇದಾಗುತ್ತೆ. ಏನಂತೀರಾ? ತಂದೆ ತಾಯಿಯಾದೆ, ಬಂಧು ಬಳಗವೂ ಆದೆ, ಜ್ಞಾನ ಮಾರ್ಗವ ತೋರು ಗುರುವೇ ನೀನಾದೆ, ಕುಲದೇವಿ ನೀನಮ್ಮ, ಕುಲದೇವಿ ನೀನಮ್ಮ, ಚಿತ್ರೂಪಿ ಲಲಿತ, ಸರಿಸಮರಾರಮ್ಮ ಸಲ್ಲಲಿತೆ ನಿನಗೆ, ಸರಿಸಮರಾರಮ್ಮ ಸಲ್ಲಲಿತೆ ನಿನಗೆ, ಇಹ ಪರಗತಿಯಲ್ಲಿ ಜ್ಞಾನಾಂತರಂಗದಲ್ಲಿ. ಓಕೆ, ತುಂಬಾ ಕೆಟ್ಟದಾಗಿ ಹಾಡ್ತೀನಿ. ಗಾಯತ್ರಿ ದೇವಿ ಬಂದಿದ್ದಾರೆ, ಭದ್ರಕಾಳಿ ಬಂದಿದ್ದಾರೆ, ಅರ್ಧನಾರೀಶ್ವರಿ ಬಂದಿದ್ದಾರೆ, ಸೊ ಮಹಾಲಕ್ಷ್ಮಿ ಬಂದಿದ್ದಾರೆ. ಆ್ಯಸ್ ಯೂಶುವಲ್ ಐ ಆಮ್ ವೆರಿ ಸರ್ಪ್ರೈಸ್. ಸರಸ್ವತಿ ಮಾತೆ ವಾಗ್ದೇವಿ ಬಂದಿದ್ದಾರೆ. ಸೊ ಸರಸ್ವತಿ ಮುಗುಳ್ ನಗ್ತಾ ಇದ್ದಾರೆ. ಮತ್ತು ಸರಸ್ವತಿ ಮತ್ತು ಗಾಯತ್ರಿ ಬಂದರು ಅಂದರೆ ನಿಮ್ಮ ಜೀವನದಲ್ಲಿ ಏನೋ ಒಂದು ಹೊಸ ಕಲಿಕೆಯ ಆರಂಭ ಆಗಲಿದೆ. ಏನು ಕಲಿತೀರಾ? ಒಳ್ಳೆಯದನ್ನೇ ಕಲಿತೀರಾ. ಸೊ ಅವರಿಬ್ಬರು ಬಂದರು ಅಂದರೆ ಇಟ್ಸ್ ಎ ಗುಡ್ ಹ್ಯಾಬಿಟ್ಸ್ ನಿಮ್ಮ ಜೀವನದಲ್ಲಿ ಶುರು ಆಗೋದ್ರಲ್ಲಿ ಇದೆ. ಈಗಾಗಲೇ ಹೇಳ್ದಂಗೆ ಅದು ಹಾಗೆ ಆಗತ್ತೆ. ನಥಿಂಗ್ ಟು ವರಿ. ಸೊ ಇಲ್ಲಿ ನೋಡಿ, ಗೌರಿ ಗಣೇಶ, ಗೌರಿ ತಾಯಿ ಬಂದಿದ್ದಾರೆ. ಇನ್ನೊಂದು ಕಾರ್ಡ್ ಬೇಕು ಅಂತ ಅನ್ನಿಸ್ತದೆ. ಆಮೇಲೆ ಅದನ್ನು ತಗೊಂಡು ಓಕೆ. ಜೊತೆಗೆ ಭದ್ರಕಾಳಿ ಬಂದಿರೋದ್ರಿಂದ ಔಷಧಿ ಉಪಚಾರಗಳು ಸರಿಯಾಗಿರಲಿ. ಅರ್ಧನಾರೀಶ್ವರಿ ಬಂದಿರೋದ್ರಿಂದ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ಮ್ಯಾರೇಜ್ ಲೈಫಲ್ಲಿ, ಹಸ್ಬೆಂಡ್ ಆ್ಯಂಡ್ ವೈಫ್ ಲೈಫಲ್ಲಿ ರಿಯೂನಿಯನ್ ಆಗುವಂಥದ್ದು, ಇಬ್ಬರು ಪ್ರೀತಿ ವಿಶ್ವಾಸದಿಂದ ಇರುವಂಥದ್ದು ಕೂಡ ಆಗುತ್ತೆ. ಅಫ್ಕೋರ್ಸ್ ಮಹಾಲಕ್ಷ್ಮಿ ತಾಯಿ ಬಂದಾಗ ನಿಮ್ಮ ಅಗತ್ಯಗಳು, ಹಣಕಾಸಿಗೆ ಸಂಬಂಧಪಟ್ಟಂಗೆ ಏನು ಅಗತ್ಯಗಳು ಇದೆ ಅದೆಲ್ಲವೂ ಕೂಡ ಈಡೇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರಸ್ವತಿ ದೇವಿ ಇರೋದ್ರಿಂದ ಬುದ್ಧಿವಂತಿಕೆ ಹೆಚ್ಚಾಗತ್ತೆ. ಸೂರ್ಯನಾರಾಯಣ ಬಂದಿದ್ದಾರೆ, ಆರೋಗ್ಯದಲ್ಲಿ ಕೂಡ ಚೇತರಿಕೆ ಇದೆ. ನಿಮ್ಮ ಮೇಲೆ ಆಂಜನೇಯನ ಆಶೀರ್ವಾದ ಕೂಡ ಇದೆ. ಸೊ ಒಂದು ಕಠಿಣ ಪರೀಕ್ಷೆ, ಒಬ್ಬರ ಪ್ರೀತಿಗೋಸ್ಕರ ಸಾಕಷ್ಟು ಪರೀಕ್ಷೆನ ಒಡ್ಡಿದ್ದೀರಾ. ಒಂದು ಪ್ರೀತಿಯ ವಿಚಾರದಲ್ಲಿ ಅಥವಾ ಒಂದು ಪ್ರೀತಿಯ ಬಲೆಯಲ್ಲಿ ಸಿಕ್ಕಾಕೊಂಡು ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿದ್ದೀರಾ. ಸೊ ಅದರಿಂದ ನಿಮಗೆ ಬಿಡುಗಡೆ ಇದೆ. ಸೊ ಏನು ವನವಾಸ ಅನ್ನೋದಿತ್ತು ಅದು ಮುಗಿದು ಮುಂದಿನ ದಿನಗಳಲ್ಲಿ ಒಳ್ಳೇದಾಗೋದ್ರಲ್ಲಿ ಇದೆ. ಪರ್ಫೆಕ್ಟ್ ಪಾರ್ಟ್ನರ್ ಬರೋರಲ್ಲಿ ಇದ್ದಾರೆ. ಇಲ್ಲಿ 2 ಥರ ಎನರ್ಜಿ ಇದೆ. ಯಾರು ಸಿಂಗಲ್ಸ್ ಇದ್ದೀರಾ, ಅನ್ಮ್ಯಾರಿಡ್ ಇದ್ದೀರಾ, ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಬರ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ಯಾರು ಮ್ಯಾರಿಡ್ ಆಗಿ ಸಿಂಗಲ್ಸ್ ಇದ್ದೀರಾ, ನಿಮಗೂ ಕೂಡ ಮ್ಯಾರೇಜ್ ಪ್ರಪೋಸಲ್ ಬರ್ತಾ ಇದೆ. ಯಾರ್ಯಾರು 2 ಮ್ಯಾರೇಜ್ ಆಗಿ ಗೊತ್ತಿಲ್ದಿರ ಮೇಂಟೈನ್ ಮಾಡ್ತಿದ್ರಿ, ಸೊ ಇಬ್ರು ಕೂಡ ನೀವು 2 ಮ್ಯಾರೇಜನ್ನು ಅವ್ರು ಒಪ್ಕೊಂಡು ನಿಮ್ಮ ಜೊತೆ ಒಂದೇ ಮನೇಲಿ ಇರೋ ಹಾಗೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಖಂಡಿತವಾಗ್ಲೂ ಆಗುತ್ತೆ. ಸೊ ಒಪ್ಕೊಂಡು ಇಬ್ರು ಒಂದೇ ಮನೇಲಿ ಇರುವಂಥದ್ದು. ಸೊ ಸೂರ್ಯನಾರಾಯಣ ಇದ್ದಾರೆ ಇಲ್ಲಿ. ಸೊ ಸೂರ್ಯನಾರಾಯಣ ಬಂದರು ಅಂದರೆ ಅವ್ರಿಗೆ
ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗತ್ತೆ, ಆರೋಗ್ಯದಲ್ಲಿ ಚೇತರಿಕೆ ಆಗತ್ತೆ. ಸೊ ನಿಮ್ಮ ಅಂಧಕಾರದ ಬಾಳಿನಲ್ಲಿ ಬೆಳಕಾಗಿ ಅವರು ಬರ್ತಾರೆ ಅಂತ. ಸೊ ಗೌರಿ ಗಣೇಶ ಬಂದಿರೋದು ನನಗೆ ತುಂಬ ಸ್ಪೆಷಲ್ ಆಗ್ತದೆ. ಇಲ್ಲಿ ಅರ್ಧನಾರೀಶ್ವರ, ಇಲ್ಲಿ ಗೌರಿ ಗಣೇಶ, ಜೊತೆಗೆ ಬಾಟಮ್ ಆಫ್ ದಿ ಡೆಕ್ ನಂದಿ ಕೂಡ ಇದ್ದಾರೆ, ಹೂ ಗಣೇಶ ಇದ್ದಾರೆ, ನಂದಿ ಇದ್ದಾರೆ, ಗಣೇಶ ಇದ್ದಾರೆ. ಎಲ್ಲವೂ ನ್ಯೂ ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಖಂಡಿತವಾಗ್ಲೂ ಆಗತ್ತೆ. ಅಗೈನ್ ಬಾಟಮ್ ಆಫ್ ದಿ ಡೆಕ್ ಶಿವ ಕೂಡ ಇದ್ದಾರೆ. ಸೊ ಪರ್ಫೆಕ್ಟ್ ಫ್ಯಾಮಿಲಿಗೆ ಏನೇನು ಬೇಕೋ ಎಲ್ಲವೂ ಕೂಡ ತಯಾರಿದೆ ಇಲ್ಲಿ. ಹೇಗೆ ಇದನ್ನ ಹೇಳೋದು ಅಂದರೆ, ನಿಮ್ಮ ಪರ್ಫೆಕ್ಟ್ ಫ್ಯಾಮಿಲಿಗೆ ಏನೇನು ಅಗತ್ಯ ಇದೆಯೋ ಎಲ್ಲವೂ ಕೂಡ ಇಲ್ಲಿ ರೆಡಿ ಇದೆ. ಸೊ ಎಲ್ಲವೂ ಕೂಡ ಇಲ್ಲಿ ತಯಾರಿದೆ. ಅಗೈನ್ ಇಲ್ಲಿ ನೋಡಿದ್ರೆ ಇಲ್ಲಿ ನಾರಾಯಣನು ಬಂದರು. ಸೊ ಇಲ್ಲಿ ಲಕ್ಷ್ಮಿ ಕೂಡ ಇದ್ದಾರೆ. ಸೊ ಪರ್ಫೆಕ್ಟ್ ಮ್ಯಾರೇಜ್ ಪಾರ್ಟ್ನರ್, ಮ್ಯಾರೇಜ್ ಕಮಿಟ್ಮೆಂಟ್ ಎಲ್ಲವೂ ಇದೆ. ನಿಮ್ಮ ಜೀವನದಲ್ಲಿ ಇದ್ದಂಥ ಎಲ್ಲ ವಿಘ್ನಗಳು ದೂರ ಆಗುವಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಖಂಡಿತವಾಗ್ಲೂ ಆಗುತ್ತೆ. ಪಾಪು ಕೂಡ ಬರುತ್ತೆ. ಪಾಪು ವಿಚಾರದಲ್ಲಿ ಯಾರಿಗೆ ಪಾಪು ಆಗ್ತಾ ಇಲ್ಲ, ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ, ಸ್ವಲ್ಪ ಪಿತೃದೋಷ ಏನಾದರೂ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ. ಸೊ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮಗೆ ಸಾಕಷ್ಟು ಅನುಕೂಲ ಆಗೋದ್ರಲ್ಲಿ ಇದೆ. ಸಾಕಷ್ಟು ಪಾಸಿಟಿವ್ ನೋಟ್ ತಗೊಂಡು ಬಂದಿದ್ದಾರೆ. ಸೊ 200% ಇಲ್ಲಿ ಕಾರ್ಡ್ ಪ್ರಕಾರ ನೀವಿಬ್ರು ರಿಯೂನಿಯನ್ ಆಗ್ತೀರಾ. ಆಗಲೇ ಹೇಳ್ದಂಗೆ ಸಿಂಗಲ್ಸ್ ಇದ್ರೂ ಕೂಡ ನೀವು ಮ್ಯಾರೇಜ್ ಆಗ್ತೀರಾ, ಅಥವಾ ಮ್ಯಾರಿಡ್ ಆಗಿ ಡೈವೋರ್ಸ್ ಆಗಿರಲಿ, ಅಥವಾ ವಿಡೋಸ್ ಆಗಿರಲಿ, ಅಥವಾ ಸಪ್ರೇಷನಲ್ಲಿ ಇರಲಿ, 200% ರಿಯೂನಿಯನ್ ಇದೆ. ಇಟ್ಸ್ ಎ ನಾಟ್ ಎ ಜೋಕ್, ಇಟ್ಸ್ ಎ ಸೀರಿಯಸ್ ನೋಟ್. ಓಕೆ, ಬಟ್ ನೀವೇನು ಮಾಡಬೇಕು, ನಿಮ್ಮ ಚಕ್ರ ಬ್ಯಾಲೆನ್ಸ್ ಮಾಡ್ಕೊಬೇಕು. ದಯವಿಟ್ಟು ಮಾಡ್ಕೊಳ್ಳಿ. ಚಕ್ರ ಬ್ಯಾಲೆನ್ಸ್ ಮಾಡಿಕೊಂಡು ಪಾಸಿಟಿವ್ ಆ್ಯಟಿಟ್ಯೂಡಲ್ಲಿ ಇರಿ, ಎಲ್ಲವೂ ಸರಿ ಹೋಗುತ್ತೆ. ಯಾರು ಸಪ್ರೇಷನಲ್ಲಿ ಇದ್ದೀರಾ ಅಥವಾ ಯಾರು ಯಾವಾಗಲೂ ಕಿತ್ತಾಡ್ತಾ ಇರ್ತೀರಾ ಅವರು ಕೂಡ ಪ್ರೀತಿ ವಿಶ್ವಾಸದಿಂದ ಇರ್ತೀರಾ ಅಂತ ಹೇಳ್ತಾ ಇದೆ. ಮೇಯ್ನಾಗಿ ನನಗೆ ಅನ್ನಿಸ್ತಾ ಇರೋದು ಫ್ಯಾಮಿಲಿ ತುಂಬ ಇಂಪಾರ್ಟೆಂಟ್. ಫ್ಯಾಮಿಲಿ ಕಡೆ ಈಗ ಒಂದು ಗಾದೆ ಮಾತೆ ಹೇಳ್ತಾರಲ್ಲ, ಊರೆಲ್ಲ ಸುತ್ತಾಡಿದ್ಮೇಲೆ ಮನೆಗೆ ಬರಬೇಕು ಅಂತ. ಹಾಗೆ ಊರಲ್ಲೆಲ್ಲ ಗಮನ ಇಟ್ಟಾದ್ಮೇಲೆ ಈಗ ಕೊನೆ ಗಮನ ಮನೆ ಕಡೆಗೇನೆ ಅಂತ, ಮನೆ ಕಡೆ ಹೆಚ್ಚಿನ ಗಮನ ಕೊಡುವಂಥ ಸಾಧ್ಯತೆ ಇದೆ. ಥ್ಯಾಂಕ್ ಯು ವೆರಿ ಮಚ್ ಸ್ಪಿರಿಟ್ ಗೈಡ್ಸ್ ನಗ್ತಾ ಇದ್ದಾರೆ. ಸೊ ಎಸ್ ಸರಸ್ವತಿ ಇರೋದ್ರಿಂದ ಹೊಸ ವಿದ್ಯೆಯ ಆರಂಭ ಖಂಡಿತ ಆಗುತ್ತೆ. ಧ್ಯಾನ ಕೊಟ್ಟು ಮಾಡಿ ಅದರಲ್ಲಿ ನಿಮಗೆ ಯಶಸ್ಸು ಅನ್ನೋದು ಖಂಡಿತ ಸಿಗುತ್ತೆ. ಯಾರು ವೀಣೆ ಕಲಿತೀರಾ, ಯಾರು ಹೊಸದಾಗಿ ವಿದ್ಯೆ ಕಲಿತೀರಾ, ಖಂಡಿತ ಒಳ್ಳೆಯದಾಗತ್ತೆ. ಇಲ್ಲಿ ಒಂದು ಸಂದೇಶ ಏನು ಅಂದರೆ, ನಿಮ್ಮ ವಿದ್ಯೆನ ಒಳ್ಳೇದಕ್ಕೆ ಸ್ವಲ್ಪ ನಿಸ್ವಾರ್ಥ ಭಾವದಿಂದನೂ ಕೂಡ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸ್ವಲ್ಪ ನಿಸ್ವಾರ್ಥ ಅನ್ನೋದು ಕೂಡ ಇರಬೇಕು ಅಂತ. ನಿಮ್ಮ ಒಳ್ಳೆತನನೇ ಕೆಲವರಿಗೆ ಕಷ್ಟ ಆಗಿರೋದು. ಸೊ ಈ ಗೌರಿ ಗಣೇಶ ನಿಮ್ಮ ಜೀವನದಲ್ಲಿ ನಿಮ್ಮ ಪೂರ್ವಜರಿಂದ ನಿಮ್ಮ ಮನೆತನಕ್ಕೆ ಅಥವಾ ನಿಮಗೆ ಬಂದಂಥ ಆ ಬಂಧನಗಳನ್ನ ವಿಮೋಚನೆ ಮಾಡುವಂಥದ್ದು, ಆ ಬಂಧನಗಳಿಂದ ನಿಮಗೆ ಬಿಡುಗಡೆ ಅನ್ನೋದು ಬರ್ತಾ ಇದೆ. ಸ್ವಲ್ಪ ಮುಂದಿನ ಜನಾಂಗಕ್ಕೂ ಕೂಡ ಒಳ್ಳೆಯದನ್ನ ಮಾಡೋದ್ರ ಕಡೆ ಗಮನನ ಹರಿಸಿ, ಜೊತೆಗೆ ಮುಂದಿನ ಜನಾಂಗಕ್ಕೋಸ್ಕರ ಸ್ವಲ್ಪ ಪುಣ್ಯ ಕಾರ್ಯಗಳನ್ನ ಮಾಡಿ, ಜೊತೆಗೆ ಭರವಸೆನ ಇಟ್ಕೊಳ್ಳಿ. ನಿಮ್ಮ ಈಗಿನ ಕೆಲಸ ಏನಿದೆ ಖಂಡಿತ ಮುಂದಿನ ಜನಾಂಗಕ್ಕೆ ಒಳ್ಳೇದಾಗತ್ತೆ. ಇವಾಗ ನಾವು ಬರೀ ಕಷ್ಟಪಡ್ತಾ ಇದ್ದೀವಿ, ನಮಗೆ ಒಳ್ಳೇದಾಗ್ತಾ ಇಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತ ಇಲ್ಲ, ನಿಮಗೂ ಒಳ್ಳೇದಾಗತ್ತೆ. ನಿಮ್ಮ ಮುಂದಿನ ಜನಾಂಗಕ್ಕೂ ತಲೆಮಾರಿಗೂ ಒಳ್ಳೇದಾಗತ್ತೆ. ಸೊ ಮನುಷ್ಯತ್ವ ಮರ್ತೋರು ಕೆಲವರು ಸಮಸ್ಯೆನ ಮಾಡಿದ್ದಾರೆ. ಆ ಸಮಸ್ಯೆಯಿಂದ ನಿಮಗೆ ಗೊಳಿಸೋದಕ್ಕೆ ಪ್ರಯತ್ನನ ಪಡ್ತಿದ್ದಾರೆ. ಮೇ ಬಿ ಇನ್ನೊಂದು 11 ಮಂತ್ ಆಗ್ಬೋದು, ಇಲ್ಲ ಅಂದರೆ ನವೆಂಬರ್ ಒಳಗೆ ಇದಕ್ಕೆ ಒಂದು ಬಿಡುಗಡೆ ಅನ್ನೋದು ಇದೆ. ಸಾಕಷ್ಟು ಅಟ್ರಾಕ್ಷನ್ ಆಗುವಂಥದ್ದು ಏನೋ ನಿಮ್ಮ ಜೀವನದಲ್ಲಿ ನಡೆಯೋದ್ರಲ್ಲಿದೆ. ಸೊ ತುಂಬ ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ. ಶುಕ್ರ ಮತ್ತು ಚಂದ್ರ ಸಮಾಗಮ ಚೆನ್ನಾಗಿರುತ್ತೆ ನಿಮಗೆ.
ಚೆನ್ನಾಗಿದೆ, ಒಳ್ಳೆ ಟೈಮ್ ಬರೋದ್ರಲ್ಲಿ ಇದೆ, ಪ್ರೆಗ್ನೆನ್ಸಿ ಬರೋದ್ರಲ್ಲಿ ಇದೆ, ಮದುವೆ ಆಗೋದ್ರಲ್ಲಿ ಇದೆ, ಫೇಮಸ್ ಆಗೋದ್ರಲ್ಲಿ ಇದೆ, ನಿಮ್ಮ ಸೌಂದರ್ಯ ಇಮ್ಮಡಿಗೊಳಿಸೋದ್ರಲ್ಲಿ ಇದೆ. ಇಮ್ಮಡಿಗೊಳ್ಳುತ್ತೆ. ಸೊ ಇಷ್ಟು ದಿನ ವರ್ಜಿನ್ ಅಂದರೆ ಮ್ಯಾರೇಜ್ ಆಗಿಬಿಟ್ಟು ಕಮಿಟ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಲಿವಿಂಗ್ ಟುಗೆದರ್ ಬೇಡ ಅಂತ ಹೇಳ್ತಾ ಇದೆ. ನಿಮ್ಮ ಜೀವನ ನಿಮ್ಮ ಇಷ್ಟ. ಜೊತೆಗೆ ಸ್ವಲ್ಪ ಮೂಡ್ ಸ್ವಿಂಗ್ಸಿಂದ ಹೊರಗೆ ಬನ್ನಿ. ತಾಯಿಯ ಆಶೀರ್ವಾದ ಇದೆ, ಬಟ್ ತಾಯಿಗೆ ನಿಮ್ಮ ಅಗತ್ಯ ಇದೆ ಒಳ್ಳೆ ರೀತಿಯಲ್ಲಿ. ಅವರಿಗೆ ಒಂದು ಭರವಸೆನ ಕೊಡಿ, ನೀವು ಅವರಿಗೆ ಒಳ್ಳೆ ಮಗು ಆಗಿದ್ರಿ ಅಂತ. ಜೊತೆಗೆ ನಿಮ್ಮ ಮಕ್ಕಳಿನ ತಾಯಿಗೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆಂದರೆ ಮೂನ್ ಇದೆ. ಮೂನ್ ಅಂದರೆ ಮೂಡ್ ಸ್ವಿಂಗ್ಸ್, ಮುಂದಿನ ಹುಣ್ಣಿಮೆ ಕೂಡ ಇಂಪಾರ್ಟೆಂಟು. ಹಾಗೇನೆ ಇವತ್ತು ನಾಳೆ ಯಾರು ಚಂದ್ರ ದರ್ಶನನ ಮಾಡಬೇಡಿ. ಇನ್ ಕೇಸ್ ಮಾಡಿದ್ರೆ ಶಮಂತಕೋಪಾಸನೆನ ಕೇಳೋದನ್ನ ಮರಿಬೇಡಿ. ಓಕೆ, ಯೂಟ್ಯೂಬಲ್ಲಿ ಸಿಗತ್ತೆ. ಸೊ ವಿರ್ಗೋ ಇದೆ. ಸೊ ಎಸ್, ಈಗ ತಾನೇ ಹೇಳಿದೆ, ಹಾರ್ಡ್ ವರ್ಕ್ ಇದೆ. ಸಾಕಷ್ಟು ಜನ ಜಮೀನು ತಗೊಳ್ಳುವಂಥದ್ದು ಕೂಡ ಇದೆ. ಸ್ವಲ್ಪ ಬೇರೆಯವ್ರಿಗೂ ಕೂಡ ಸಹಾಯ ಮಾಡ್ತೀರಾ, ಅದು ಒಳ್ಳೇದೇನೆ. ಬಟ್ ಸಹಾಯ ಮಾಡೋಕ್ಕಿಂತ ಮುಂಚೆ ಯಾರಿಗೆ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ. ಅದನ್ನು ನೋಡಿಕೊಂಡು ಮಾಡಿ. ನಿಮಗೆ ಮಾಡಬೇಕು ಅನಿಸಿದ್ದನ್ನು ನೀವು ಖಂಡಿತ ಮಾಡಿ, ನಿಲ್ಲಿಸಬೇಡಿ. ಓಹೋ, ತುಂಬ ಕಾರ್ಡ್ಸ್ ಬಂದ್ಬಿಡ್ತು. ತುಂಬ ಗೊಂದಲದಲ್ಲಿ ಇರ್ತೀರಾ, ತುಂಬ ಕನ್ಫ್ಯೂಷನಲ್ಲಿ ಇದ್ದೀರಾ. ಯಾಕೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಇದೆ. ಯಾಕೆ ಕನ್ಫ್ಯೂಷನಲ್ಲಿ ಇದ್ದೀರಾ, ಯಾಕೆ ಸಮಸ್ಯೆಯಲ್ಲಿ ಇದ್ದೀರಾ ಅಂತ ಸ್ವಲ್ಪ ಒಂದು ಕ್ಲಾರಿಟಿಗೆ ಬನ್ನಿ. ಜೊತೆಗೆ ರೊಮ್ಯಾನ್ಸ್ ಬರ್ತಾ ಇದೆ. 5th ಹೌಸ್ ಇದೆ. ನಿಮ್ಮ ಪ್ರೇಮ ಜೀವನದಲ್ಲಿ ನಿಮ್ಮ ಜೊತೆ ಪ್ರೀತಿಯ ಹೆಸರಲ್ಲಿ ಯಾರು ಆಟ ಆಡಲಿಕ್ಕೆ ಅವಕಾಶನ ಕೊಡಬೇಡಿ. ಸ್ವಲ್ಪ ಟು ಬಿ ಫ್ರ್ಯಾಂಕ್, ಅವ್ರು ಏನು ಮಾಡ್ತಾರೋ ನೀವು ಅದನ್ನ ಮಾಡುವಂಥ ಪ್ರಯತ್ನ ಪಡಿ. ಅದ್ರ ಜೊತೆಗೆ ನಿಮ್ಮ ಮಕ್ಕಳ ವಿಚಾರದಲ್ಲಾಗಲಿ ಅಥವಾ ನಿಮ್ಮ ಪ್ರೇಮ ವಿಚಾರದಲ್ಲಾಗಲಿ ಬೇರೆಯವ್ರ ಮುಖ ತೋರಿಸ್ತಿದ್ದಾಗೆ ನೋಡ್ಕೊಳ್ಳಿ. ತುಂಬ ಸಪ್ಪೆ ಜೀವನ ಮಾಡ್ಕೊಂಡ್ಬಿಟ್ಟಿದ್ರೆ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ನಗನಗ್ತಾ ನಿಮ್ಮ ಪ್ರೇಮ ಜೀವನನ ಅಥವಾ ನಿಮ್ಮ ಮಕ್ಕಳ ಜೊತೆ ನಿಮ್ಮ ಜೀವನನ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸ್ಯಾಟರ್ನ್ ಇದೆ, ಶನಿ ಮಹಾತ್ಮರು ಇದ್ದಾರೆ ಇಲ್ಲಿ. ಸೊ ಎಸ್, ಬುದ್ಧಿವಂತಿಕೆ ತುಂಬ ಮುಖ್ಯ. ಆದರೆ ಆ ಒಂದು ಮೆಚೂರಿಟಿ ಏನಿದೆ, ನಿಮ್ಮ ಜೀವನಕ್ಕೆ ಏನು ತರ್ತಾ ಇದೆ, ನಿಮ್ಮ ಲಿಮಿಟ್ ಅನ್ನೋದು ಎಲ್ಲಿ ಇದೆ. ಸೊ ನಿಮ್ಮ ಲಿಮಿಟ್ನ ನೀವು ಎಲ್ಲಿ ಕ್ರಾಸ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಜೀವನದಲ್ಲಿ ಬೇರೆಯವರ ಲಿಮಿಟ್ಸ್ ಏನಿದೆ, ಅವರು ಯಾವ ಲಿಮಿಟ್ಸ್ನ ಕ್ರಾಸ್ ಮಾಡ್ತಿದ್ದಾರೆ, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಸಾಧ್ಯ ಆದಷ್ಟು ಯಾರ ಹತ್ರನೂ ಜಗಳ ಆಡಬೇಡಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಲಿಕ್ಕೆ ಅವಕಾಶನ ಕೊಡಬೇಡಿ. ಕೋಪನ ಮಾಡ್ಕೊಬೇಡಿ. ಓಕೆನಾ? ಯಾ, ಸದ್ಯಕ್ಕೆ ಕೆಲವು ವಿಚಾರಕ್ಕೆ ಇಲ್ಲಿ ನೋ ಅಂತ ಇದೆ. ಏನೇ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ನೆನಪಿನ ಶಕ್ತಿ ಸ್ವಲ್ಪ ಕೈ ಕೊಡ್ಬೋದು ಮೇನ್ ಇಂಪಾರ್ಟೆಂಟ್ ಟೈಮಲ್ಲಿ. ಹಾಗಾಗಿ ನೆನಪನ್ನ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಜೊತೆಗೆ ಕೆಲವು ಕೆಲಸಗಳನ್ನ ಮಾಡಲಿಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಕೆಲವು ಕೆಲಸಗಳನ್ನ ಮಾಡಲಿಕ್ಕೆ ಅಥವಾ ಶುರು ಮಾಡಲಿಕ್ಕೆ ಯಾರಿಗೆ ಅಂತ ಗೊತ್ತಿಲ್ಲ, ಎಲ್ಲರಿಗೂ ಅಲ್ಲ. ಸೊ ಅವರಿಗೆ ಹೇಳ್ತಾ ಇದೆ, ಸೊ ನಾಟ್ ದ ರೈಟ್ ಟೈಮ್ ಅಂತ. ಸೊ ರೀಶುರೆಕ್ಟ್, ಓಕೆ. ಪ್ಲೂಟೋ ಇದೆ. ಆಗಲೇ ಹೇಳಿದೆ, ಆರೋಗ್ಯ ಆಗಲಿ ಅಥವಾ ಮಾತಿನ ಚಕಮಕಿ ಆಗಲಿ, ಇದೆರಡೂ ಕೂಡ ಹುಷಾರಾಗಿ ನೋಡ್ಕೊಳ್ಳಿ. ಮಾತಾಡಿದ್ರೆ ಹೋಯ್ತು, ಮುತ್ತೋಡಿದ್ರೆ ಹೋಯ್ತು. ಹಾಗೇನೆ ಊಟ ಬಲ್ಲವನಿಗೆ ರೋಗವಿಲ್ಲ. ಇದು ಎರಡೂ ನಿಮಗೆ ಈ ಮಂತ್ರ ಯಾವಾಗಲೂ ಪಾಕೆಟಲ್ಲಿ ಇಟ್ಕೊಂಡಿರಿ, ಅಥವಾ ಮೊಬೈಲ್ ಸ್ಕ್ರೀನ್ ಸೇವರ್ ಥರ ನೋಡಿದ ತಕ್ಷಣ ಅದು ನಿಮಗೆ ಜ್ಞಾಪನ ಬರಬೇಕು. ಯಾರ ಜೊತೆನೂ ನಾನು ಜಗಳ ಆಡಬಾರ್ದು, ಮತ್ತು ನನ್ನ ಆರೋಗ್ಯ ತುಂಬ ಮುಖ್ಯ, ನನ್ನ ಆರೋಗ್ಯನ ನಾನು ನೋಡ್ಕೊಬೇಕು ಅಂತ ನೋಡ್ಕೊಳ್ಳಿ. ಆಯಿತು, ನಾನು ನೋಡ್ಕೊಳ್ತೀನಿ. ಯಾರೋ ಫಸ್ಟ್ ನಿಮ್ಮ ಆರೋಗ್ಯ ನೀವು ನೋಡ್ಕೊಳ್ರಿ ಅಂತ ಇದ್ದಾರೆ. ಖಂಡಿತವಾಗ್ಲೂ ನೋಡ್ಕೊಳ್ತಾ ಇದ್ದೀನಿ ಸರ್, ನಥಿಂಗ್ ಟು ವರಿ, ಥ್ಯಾಂಕ್ ಯು ಫಾರ್ ಯುವರ್ ಕನ್ಸರ್ನ್. ನೀವು ನಿಮ್ಮ ಆರೋಗ್ಯ ನೋಡ್ಕೊಂಡ್ರೆ ಸಾಕು. ಒಂದು ಡೂ ಆರ್ ಡೈ ಸಿಚುವೇಶನ್ ಅನ್ನೋದು ಬರೋದ್ರಲ್ಲಿ ಇದೆ. ಸೊ ಏನೇ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ಯಾಕೆ ಅಂದರೆ ಅದು ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟಂಥ, ನಿಮ್ಮ ಪ್ರೀತಿಗೆ ಸಂಬಂಧಪಟ್ಟಂಥ ವಿಚಾರ ಇದೆ. ಸೊ ಯಾ, ಓಕೆ. ಪೇಷನ್ಸ್. ನಿಮಗೆ ಈಗ ಸದ್ಯಕ್ಕೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆ ಅನ್ನೋದು ಬೇಕಾಗಿದೆ. ತಾಳ್ಮೆಯಿಂದ ಇರಿ. ದುಡ್ಡನ್ನ ನೋಡಿ ಮಾಡಿ ಖರ್ಚು ಮಾಡಿ.
ತಾಳ್ಮೆಯಿಂದ ದುಡ್ಡನ್ನ ಖರ್ಚು ಮಾಡಿ, ಮುಂದಿನ ದಿನಗಳಲ್ಲಿ ದುಡ್ಡಿನ ಅನುಕೂಲ ಆಗತ್ತೆ. ಸೊ ನಿಮ್ಗೆ ಏನಾದ್ರೂ ಮಾಡಬೇಕು ಅನ್ಸಿದ್ರೆ, ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡಿ. ಸದ್ಯಕ್ಕೆ ಯಾರ ಸಲಹೆನೂ ಕೇಳಬೇಡಿ, ನಿಮ್ಗೆ ಏನ್ ಸರಿ ಅನ್ಸುತ್ತೋ ಅದನ್ನ ಮಾಡಿ. ಓಕೆ, ಜೊತೆಗೆ ಸರಿಯಾಗಿ ಕಮ್ಯುನಿಕೇಟ್ ಮಾಡಿ, ಜನಗಳ ಜೊತೆ ಬೆರೀರಿ, ಅನಲೈಸ್ ಮಾಡಿ. ಸೊ ಹೇಗ್ ಮಾಡಬೇಕು ಅಂತ ನಿಮ್ಮ ಮೈಂಡನ್ನ ಕೇಳಿ ನಿರ್ಧಾರನ ತಗೊಳ್ಳಿ. ಭಕ್ತಿ ಯೋಗದಲ್ಲಿ ಅಥವಾ ಸ್ಪಿರಿಚುಯಾಲಿಟಿಲಿ ಅಥವಾ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಕಷ್ಟು ದೂರ ಬಂದಿದ್ದೀರಾ, ಅಥವಾ ಸಾಕಷ್ಟು ದೂರ ಇನ್ನ ಹೋಗೋದ್ರಲ್ಲಿ ಇದೆ. ಹಾಗಾಗಿ ಸಾಕ್ ಮಾಡಿ, ಇನ್ ಮುಂದೆ ಆದ್ರೂ ಒಳ್ಳೆ ರೀತಿಲಿ ಪ್ರಯಾಣನ ಬೆಳೆಸಿ, ಒಳ್ಳೆ ರೀತಿಲಿ ಜೀವನದಲ್ಲಿ ಬದಲಾವಣೆನ ತಗೊಂಬನ್ನಿ ಅಂತ ಕೆಲವ್ರಿಗೆ ಹೇಳಿದ್ರೆ, ಏನು ಜಗತ್ತಿನ ಜೊತೆ ನೀವು ಹಂಚ್ಕೊಳ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ, ನಿಮ್ಮಿಂದ ಜಗತ್ತಿಗೆ ಆಧ್ಯಾತ್ಮಿಕವಾಗಿ ಏನು ಉಡುಗೊರೆ ಇದೆ, ಇದ್ರ ಕಡೆನೂ ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಾ ಇದೆ. ಟು ಬಿ ಫ್ರ್ಯಾಂಕ್, 9th ಹೌಸ್ ಯಾವಾಗಲೂ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಎಲ್ಲವೂ ಒಂದು ನ್ಯೂ ಬಿಗಿನಿಂಗ್ ತರ ಇದೆ. ನಿಮ್ಮ ಆಸೆಗಳೆಲ್ಲ ಈಡೇರುತ್ತೆ, ಆಯ್ತಾ. ಸದ್ಯಕ್ಕೆ ಕೆಲವ್ರಿಗೆ ತಾಳ್ಮೆ ಅನ್ನೋದು ಬೇಕಾಗಿದೆ, ತಾಳ್ಮೆಯಿಂದ ಇರಿ. ವಾವ್, ರಾಧೆ 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 ಗೋವಿಂದ, ಬೃಂದಾವನ ಚಂದ, ಅನಾಥನಾಥ ದೀನ ಬಂದ ರಾಧೆ ಗೋವಿಂದ. ಎಂಪ್ರೆಸ್ ಅಂದ್ರೆ ಯಾರು? ಗೌರಿ. ಸೂಪರ್ ಆಗಿದೆ. ಏನ್ ಬೇಕು, ಯಾರು ನಂಬಲಿ ಬಿಡ್ಲಿ, ನಮ್ಮ ಜೀವನನ ನಾವು ನಂಬಬೇಕು, ಆಯ್ತಾ. ನಿಮ್ಮನ್ನು ನೀವು ನಂಬಿ ಮುಂದುವರಿರಿ. ನ್ಯೂ ಬಿಗಿನಿಂಗ್ ಇದೆ. ಇಷ್ಟು ದಿನದ ಒಂದು ಲೆಕ್ಕ, ಇನ್ನು ಮುಂದೆ ನಿಮ್ಮ ಲೈಫನ್ನ ಹೇಗೆ ತಗೊಂಡು ಹೋಗ್ತೀರಾ ಅದು ನಿಮ್ಗೆ ಬಿಟ್ಟಂತ ವಿಚಾರ. ನೀವು ನಿರ್ಧಾರ ಮಾಡಿ, ನಿಮ್ಗೆ ಹೇಗೆ ಸರಿ ಅನ್ಸುತ್ತೋ ಹಾಗೆ ನಿಮ್ಮ ಜೀವನನ ತಗೊಂಡು ಹೋಗಿ. ಎರಡನೇದು, ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ವಿಶ್ವಾಸ ಒಂದ್ ಕಡೆ ಆದ್ರೆ, ನಿಮ್ಮ ವ್ಯವಹಾರ ಕರ್ತವ್ಯಗಳು ಇನ್ನೊಂದ್ ಕಡೆ. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕಾಗಿರೋದು ನಿಮ್ಮದೇ ಜವಾಬ್ದಾರಿ. ಮಾಡ್ಕೊಂಡು ಹೋಗಿ. ಜೊತೆಗೆ ಪ್ರೀತಿಲಿ ರಿಯೂನಿಯನ್ ಅನ್ನೋದು ಇದೆ. ನಿಮ್ಮ ಲವ್ ನಿಮ್ಮ ಜೀವನಕ್ಕೆ ವಾಪಸ್ ಬರುತ್ತೆ, ಖಂಡಿತವಾಗ್ಲೂ ಬರುತ್ತೆ. ನಿಮ್ಮ ಪ್ರೀತಿ ಪಾತ್ರರ ಜೊತೆ ನಿಮಗೆ ಮದ್ವೆ ಆದ್ರೂ ಆಶ್ಚರ್ಯ ಇಲ್ಲ. ಪ್ರೆಗ್ನೆನ್ಸಿ ಅನ್ನೋದು ಬರ್ತಾ ಇದೆ. ಸಿಂಗಲ್ ಪೇರೆಂಟ್ ಯಾರಿದ್ದೀರಾ, ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ. ಸಾಕಷ್ಟು ಒಂದು ಕುಂಡಲಿನಿ ಅವೇಕಿಂಗ್ ಎನರ್ಜಿ ನಿಮ್ಮಲ್ಲಿ ಇದೆ. ಹಾಗಾಗಿ ಭಕ್ತಿ ಮಾರ್ಗದಲ್ಲಿ ನಡೀರಿ. ಭಕ್ತಿ ಮಾರ್ಗದಲ್ಲಿ ನಿಮ್ಗೆ ಸಾಕಷ್ಟು ಯಶಸ್ಸು ಇದೆ. ನಿಮ್ಮ ಜೀವನಕ್ಕೆ ನ್ಯಾಯ ದೊರಕ್ತಾ ಇದೆ. ಕಾನೂನಿನ ಪ್ರಕಾರ ಹೋರಾಟ ಯಾರು ಮಾಡ್ತಾ ಇದ್ದೀರಾ, ಅಥವಾ ಯಾರು ನಿಮ್ಮನ್ನ ನಂಬಿಸಿ ಮೋಸ ಮಾಡಿ ಪ್ರೀತಿ ಹೆಸರಲ್ಲಿ ನಿಮ್ಗೆ ಪ್ರೆಗ್ನೆನ್ಸಿ ಮಾಡಿ ಹೋಗಿದ್ದಾರೆ, ಅವರ ವಿರುದ್ಧ ನೀವೇನಾದ್ರೂ ಹೋರಾಡ್ತಾ ಇದ್ದೆ, ಆ ವಿಚಾರಕ್ಕೂ ಕೂಡ ನಿಮ್ಗೆ ಜಯ ಅನ್ನೋದು ಇದೆ. ಸೊ ನಿಮ್ಮ ಭಕ್ತಿ ಪ್ರಾರ್ಥನೆಗೆ ಎಷ್ಟು ಶಕ್ತಿ ಇದೆ ಅಂದ್ರೆ ಸಾಕಷ್ಟು ಶಕ್ತಿ ಇದೆ. ಸೊ ಎಸ್, ಸಾರಿ, ಸ್ಟಾರ್ ಇದ್ದಾರೆ. ಭರವಸೆನ ಕಳ್ಕೊಂಬಿಡಿ. ಆಧ್ಯಾತ್ಮಿಕವಾಗಿ ಸಾಕಷ್ಟು ಮುಂದೆ ಬೆಳಿತೀರಾ. ಜೊತೆಗೆ ಬದಲಾವಣೆ ಅನ್ನೋದು ಬರ್ತಾ ಇದೆ. ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲಿಗೆ ಬರ್ತಾ ಇದೆ. ಶ್ರೀ ಕೃಷ್ಣನ ಆಶೀರ್ವಾದ ಇದೆ. ಸಂಕಟ ಮತ್ತೆ ಬಂತು ಅಂದ್ರೆ ಏನ್ ಹೇಳೋದು, ಮತ್ತೆ ಅಂಧಕಾರದಿಂದ ತಮಸೋಮ ಜ್ಯೋತಿರ್ಗಮಯ ಅನ್ನೋ ರೀತಿಯಲ್ಲಿ ನಿಮ್ಮ ಜೀವನ ಜ್ಯೋತಿ ಕಡೆಗೆ, ಬೆಳಕಿನ ಕಡೆಗೆ ಹೋಗ್ತಾ ಇದೆ. ಮದ್ವೆ ಆಫರ್ ಬರೋದ್ರಲ್ಲಿ ಇದೆ. ಮ್ಯಾರೇಜ್ ಮತ್ತೆ ಪ್ರೆಗ್ನೆನ್ಸಿ ಮತ್ತೆ ದುಡ್ಡು, ಪ್ರೀತಿ, ಯಶಸ್ಸು, ಗೌರವ, ರಾಜಕೀಯದಲ್ಲಿ ಬೆಳವಣಿಗೆ ಎಲ್ಲವೂ ಬರೋದ್ರಲ್ಲಿ ಇದೆ. ಚಾರಿಯಟ್ ಬಂತು ಅಂದ್ರೆ ಸೊ ಕೃಷ್ಣನ ಆಶೀರ್ವಾದ ಇದೆ. ಜೊತೆಗೆ ವೆಹಿಕಲ್ ಕೂಡ ತಗೊಳ್ತೀರಾ. ಹೊಸ ಗಾಡಿ, ಹೊಸ ಮನೆ, ಹೊಸ ಜವಾಬ್ದಾರಿ ಎಲ್ಲವೂ ಬರುತ್ತೆ. ಸ್ವಲ್ಪ ನೆಗೆಟಿವಿಟಿ ಅನ್ನೋದು ಇದೆ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಅದರಿಂದ ಕೂಡ ನಿಮ್ಗೆ ಒಳ್ಳೇದಿದೆ. ಸೊ ಜನ್ಮಾಷ್ಟಮಿ ಅಥವಾ ದುರ್ಗಾ ಜನ್ಮಾಷ್ಟಮಿ ಅಷ್ಟರಲ್ಲಿ ಸಾಕಷ್ಟು ಬದಲಾವಣೆ ಅನ್ನೋದು ಬರೋದ್ರಲ್ಲಿ ಇದೆ.
ಸೊ ದುರ್ಗಾಷ್ಟಮಿಗೆ ಅಥವಾ ದುರ್ಗೆಯ ಅಷ್ಟಮಿ ದಿನ ಏನು ಒಂದು ಸಮಥಿಂಗ್ ಬಿಗ್ ಹ್ಯಾಪೆಂಡ್ ಆಗೋದ್ರಲ್ಲಿ ಇದೆ, ಏನಾಗುತ್ತೋ ಗೊತ್ತಿಲ್ಲ. ಬಟ್ ಇಲ್ಲಿ ಹೈ ಪ್ರಿಸ್ಟೆಸ್ ದುರ್ಗಾ ದೇವಿ ಇರೋದ್ರಿಂದ ಸಾಕಷ್ಟು ಒಳ್ಳೆಯ ಬದಲಾವಣೆನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಖಂಡಿತವಾಗ್ಲೂ. ಬಟ್ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಗೌರವದಿಂದ ನೋಡ್ಕೊಳ್ಳಿ. ರಿಯೂನಿಯನ್ ಅನ್ನೋದು ಇದೆ, ಪ್ರೀತಿ ಡಿವೈನ್ಲಿ ಇದೆ. ಇಲ್ಲಿ ಡಿವೈನ್ ಪ್ರೀತಿ ಇರೋದ್ರಿಂದ ಯಾರಿಗೋಸ್ಕರನೋ ನೀವು ಕಾಯ್ತಾ ಇದ್ರೆ ಅವ್ರು ಬರ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಆಗ್ಲೇ ಹೇಳಿದ್ದೀನಿ ರಿಯೂನಿಯನ್ ಇದೆ ಅಂತ. ಸೊ ಖಂಡಿತವಾಗ್ಲೂ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ರಿಯೂನಿಯನ್ ಕಾರ್ಡೇ ಇದೆ. ಸೊ ಯಾ, ಎಂಜಾಯ್ ದ. ಫೈನಲ್ ಆಗಿ ಏನ್ ಹೇಳ್ತಾರೆ ನೋಡೋಣ. ರಿಯೂನಿಯನ್ ಇದೆ, ನಾ ಹೇಳಿಲ್ವಾ ರಿಯೂನಿಯನ್ ಇದೆ. ಗಿವ್ ಅಪ್ ಮಾಡಬೇಡಿ ಇವಾಗ. ಸೊ ತುಂಬ ವಂಡರ್ಫುಲ್ ಆಗಿ ಲೈಫಲ್ಲಿ ಏನೋ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಸ್ಪಿರಿಟ್ಸ್ ನಿಮಗೆ ಸಹಾಯನ ಮಾಡ್ತಿದ್ದಾರೆ. ಅಗೇನ್ ಹೈ ಪ್ರಿಸ್ಟೆಸ್ ಇದೆ, ತುಂಬ ಬುದ್ಧಿವಂತರಿದ್ದೀರಾ, ತುಂಬ ಹೀಲರ್ಸ್ ಇದ್ದೀರಾ, ನ್ಯಾಯ ಒದಗಿಸಿ ಕೊಡೋ ಅಂಥವ್ರು ಇದ್ದೀರಾ. ಸೊ ಎಸ್, ನಿಮ್ಮನ್ನ ನೀವು ಕರೆಕ್ಟಾಗಿ ಅನಲೈಸ್ ಮಾಡಿ ನಿಮ್ಮ ಸುತ್ತಮುತ್ತ ಸಾಕಷ್ಟು ಸೀಕ್ರೆಟ್ಸ್ ಇದೆ, ಆ ಸೀಕ್ರೆಟ್ಸ್ನ ತಿಳ್ಕೊಳ್ಳುವಂಥ ಪ್ರಯತ್ನನ ಪಡಿ. ಜೊತೆಗೆ ಮೆಡಿಟೇಷನ್ನ ಬಿಡಬೇಡಿ. ನೀವು ಮೆಡಿಟೇಷನ್ ಕೂತಾಗ, ತಾಳ್ಮೆಯಿಂದ ಕೂತಾಗ ನಿಮ್ಮ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರಗಳು ಖಂಡಿತವಾಗ್ಲೂ ಸಿಗತ್ತೆ. ಸೊ ಎಸ್, ಟವರ್ ಮೂವ್ಮೆಂಟ್ ಇದೆ. ಸಡನ್ಲಿ ಚೇಂಜ್ ಅನ್ನೋದು ಬರೋದ್ರಲ್ಲಿ ಇದೆ. ಆರೋಗ್ಯನ ನೋಡ್ಕೊಳ್ಳಿ. ಸ್ವಲ್ಪ ಸಮಸ್ಯೆ ಇದೆ, ಸ್ವಲ್ಪ ಪರಿಹಾರನು, ಸಮಸ್ಯೆ ಪರಿಹಾರ ಎರಡು ಒಟ್ಟೊಟ್ಟಿಗೆ ಇದೆ. ಸಾಕಷ್ಟು ಅವಕಾಶಗಳು ಇದೆ. ವಾವ್, ವರ್ಡ್ ಇದೆ. ವರ್ಡ್ ಕಾರ್ಡ್ ಬಂತು ಅಂದರೆ ಒಂಥರ ರಿಲ್ಯಾಕ್ಸ್. ಯಾಕೆ ರಿಲ್ಯಾಕ್ಸ್ ಅಂದರೆ ಅದು ನಮ್ಮ ಸಮಸ್ಯೆಗಳನ್ನ ಅಥವಾ ನಾವಿರುವಂಥ ಒಂದು ಟವರ್ ಮೂಮೆಂಟಿಂದ ಒಂದು ಎಂಡ್ ಮಾಡುತ್ತೆ, ಒಂದು ಎಂಡಿಂಗು, ಒಂದು ಸೀಕ್ರೆಟ್ ಎಂಡಿಂಗ್ ಸ್ಟೋರಿ ನಿಮ್ಮ ಲೈಫಿಗೆ ಆ್ಯಡ್ ಆಗ್ತಾ ಹೋಗ್ತಾ ಇದೆ. ನೀವು ಅನ್ಕೊಂಡಿರ್ಬೋದು ಇದು ಯಾವತ್ತೂ ಮುಗಿಯಲ್ಲ, ನಾನು ಅನ್ಕೊಂಡಿರೋದು ಯಾವತ್ತೂ ಆಗೋದಿಲ್ಲ, ಯಾರು ಸಹಾಯ ಮಾಡ್ತಾ ಇಲ್ಲ, ಏನು ಆಗ್ತಾ ಇಲ್ಲ ಅಂತ. ಆ ಥರ ಇಲ್ಲ, ಏನೋ ಒಂದು ಬದಲಾವಣೆ ಬರ್ತಾ ಇದೆ ಒಳ್ಳೆ ರೀತಿಲಿ. ಹ್ಯಾಪಿ ಎಂಡಿಂಗ್ ಅಂತ ಹೇಳ್ಬೋದು. ಸೊ ಒಂದು ಕರ್ಮ ಏನಿತ್ತು, ಆ ಕರ್ಮ ಚಕ್ರ ಅಥವಾ ಧರ್ಮ ಚಕ್ರನ ಕರ್ಮ ಚಕ್ರನ ಅಂತ ಕರಿಬೇಕು ಗೊತ್ತಿಲ್ಲ. ಧರ್ಮ ಚಕ್ರದಲ್ಲಿ ಧರ್ಮ ಮೇಲ್ ಬರುತ್ತೆ, ಕರ್ಮ ಚಕ್ರದಲ್ಲಿ ಕರ್ಮ ಮಾಡಿರೋ ಕರ್ಮ ಕಳೆದು ಸುಕರ್ಮ, ಒಳ್ಳೆ ಕರ್ಮ ನಿಮ್ಮ ಜೀವನಕ್ಕೆ ಈಗ ಬರುವಂತ ಸಮಯ ಇದೆ. ಸೊ ಹಾಗಾಗಿ ಸ್ಪಿರಿಚುವಲ್ ಗ್ರೋತ್ ಬಗ್ಗೆನೇ ಜಾಸ್ತಿ ಎನರ್ಜೀಸ್ ಇರೋದ್ರಿಂದ ಸ್ಪಿರಿಚುವಲ್ ಗ್ರೋತ್ ಕಡೆ ಹೆಚ್ಚಿನ ಗಮನನ ಕೊಡಿ. ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗುವಂಥ ಸಾಧ್ಯತೆ ಇದೆ, ವಿದೇಶದಿಂದ ಆಫರ್ ಬರುವಂಥ ಸಾಧ್ಯತೆ ಕೂಡ ಇದೆ. ಜೊತೆಗೆ ಯು ಆರ್ ಹೈಲಿ ಪ್ರೊಟೆಕ್ಟೆಡ್. ಓಕೆ, ಸೊ ಫಾಲೋ ಯುವರ್ ಹಾರ್ಟ್ ಅಂತ ಇದೆ. ನಿಮ್ಮ ಹೃದಯ ಏನು ಹೇಳುತ್ತೋ ಅದನ್ನು ಕೇಳಿ. ಪ್ರೀತಿ ಮನೆಗೆ ವಾಪಸ್ ಬರೋದ್ರಲ್ಲಿ ಇದೆ. ಮನೆಯವ್ರ ಕಡೆಯಿಂದ ನಿಮಗೆ ಪ್ರೀತಿ ಹೆಚ್ಚಿಗೆ ಸಿಗುವಂಥ ಸಾಧ್ಯತೆ ಇದೆ. ಫ್ಯಾಮಿಲಿ ಪ್ರೀತಿ ನಿಮಗೆ ಸಿಗುವಂಥ ಸಾಧ್ಯತೆ ಇದೆ. ಮತ್ತೆ ನಿಮಗೆ ಪ್ರಾಮಾಣಿಕರು ನಿಮ್ಮ ಜೀವನದಲ್ಲಿ ಮತ್ತೆ ಬರುವಂಥದ್ದು. ನಿಮ್ಮ ಹೃದಯ ಮತ್ತೆ ಈಗ ಸದ್ಯದ ಪರಿಸ್ಥಿತಿಲಿ ಹೇಗಿದ್ದಾರೆ ಕೆಲವರು ಅಂದರೆ ಯಾರನ್ನು ನಂಬುವಂಥ ಪರಿಸ್ಥಿತಿಲಿ ಇಲ್ಲ, ಅಥವಾ ನಮ್ಮ ಮನಸ್ಸಿನಲ್ಲಿ ಯಾರಿಗೂ ಪ್ರೀತಿಯ ಸ್ಥಳ ಕೊಡುವಂಥದ್ದು ಅಥವಾ ಪ್ರೀತಿ ಬಗ್ಗೆ ಒಂದು ನಂಬಿಕೆ ಅನ್ನೋದು ಹೊರಟೋಗಿದೆ. ಹಾಗಾಗಿ ಈಗ ನೆಕ್ಸ್ಟ್ ಯಾರು ಬರ್ತಾರೆ ಅವರು ನಿಮ್ಮ ಪ್ರೀತಿನ, ನಿಮ್ಮ ನಂಬಿಕೆನ, ಪ್ರೀತಿ ಬಗ್ಗೆ ವಿಶ್ವಾಸನ ಜಾಗೃತಿ ಮಾಡೋದ್ರಲ್ಲಿ ಇದ್ದಾರೆ. ಅಂಥವ್ರೊಬ್ರು ನಿಮ್ಮ ಲೈಫಿಗೆ ಬರ್ತಾರೆ ಆಫರ್ ತಗೊಂಡು. ಆಸ್ ಯೂಶುವಲ್ ನಿಮ್ಗೆ ಯಾರು ಸರಿ ಅನ್ಸೋದಿಲ್ವೋ, ಅಥವಾ ಯಾರ ರಿಲೇಶನ್ಶಿಪ್ಪು ನಿಮಗೆ ಬೇಡ ಅನ್ಸುತ್ತೋ, ಅಥವಾ ಯಾರ ರಿಲೇಟಿವ್ಸ್ ಇರ್ಬೋದು, ಅಥವಾ ಬೇರೆ ಯಾವುದೇ ಸಿಚುವೇಶನ್ ಇರಬಹುದು, ನಿಮಗೆ ಸರಿ ಅನ್ನಿಸ್ತಾ ಇಲ್ಲ ಅಂದರೆ ಅಲ್ಲಿಂದ ಗೆಟ್ ಔಟ್. ಅವ್ರನ್ನೂ ಮಾಡಿ, ನೀವು ಕೂಡ ಹೊರಗೆ ಬನ್ನಿ. ಜೊತೆಗೆ ಒಂದು ಪಾಸಿಟಿವ್ ಔಟ್ಕಮ್ಮಿಗೆ ಬನ್ನಿ. ನಿಮ್ಮನ್ನು ನೀವು ರಿಲೀಸ್ ಮಾಡಿ, ಜೊತೆಗೆ ನಿಮ್ಮ ಜೀವನಕ್ಕೆ ಏನು ಬೆಟರ್ ಮಾಡ್ಕೊಬೋದು ಅದ್ರ ಕಡೆ ಗಮನನ ಕೊಡಿ ಅಂತ ಹೇಳ್ತಾ ಇದೆ. ಎಸ್, ಡೆಫಿನೆಟ್ಲಿ 10 ಆಫ್ ಏರಿಯಲ್ ಬಂದಿದೆ ಇಲ್ಲಿ. ಸೊ ತುಂಬ ಗ್ರೇಟ್ಫುಲ್ ಫೀಲ್ ಮಾಡ್ತೀರಾ. ಫೈನಾನ್ಷಿಯಲಿ ಸಕ್ಸಸ್ ಅನ್ನೋದು ಬರ್ತಾ ಇದೆ. ಸೊ ಫ್ಯೂಚರಿಗೆ ಪ್ರಾಮಿಸ್ ಅನ್ನೋದು ಇದೆ ಇಲ್ಲಿ. ಸಾಕಷ್ಟು ರಿಚ್ ಆಗ್ತೀರಾ, ಸಾಕಷ್ಟು ಅವಾರ್ಡ್ ಕೂಡ ನಿಮಗೆ ಬರುತ್ತೆ.
ಫ್ಯಾಮಿಲಿ ಲೈಫ್ ತುಂಬ ಚೆನ್ನಾಗಿ ಹೋಗುತ್ತೆ. ಫೈನಾನ್ಷಿಯಲಿ ಚೆನ್ನಾಗಿದ್ಮೇಲೆ ಫ್ಯಾಮಿಲಿ ಲೈಫ್ ಆಟೋಮೆಟಿಕ್ಲಿ ಚೆನ್ನಾಗಿ ಹೋಗುತ್ತೆ. ಸೊ ಪ್ರೀತಿ ವಿಚಾರದಲ್ಲೂ ನಿಮಗೆ ಯಶಸ್ಸು ಅನ್ನೋದು ಇದೆ. ಮತ್ತು ಇನ್ನೊಂದು ಕೆರಿಯರ್ ವಿಚಾರದಲ್ಲೂ ನಿಮಗೆ ಯಶಸ್ಸು ಅನ್ನೋದು ಇದೆ. ಸೊ ತುಂಬ ಚೆನ್ನಾಗಿ ಇದೆ ಅಂತ ಹೇಳ್ಬೋದು. ನಿಮ್ಮನ್ನ ನೀವು ನಂಬಿ, ಅಗೇನ್ ಫೂಲ್ ಬಂದಿದೆ, 2ನೇ ಸತಿ ಫೂಲ್ ಬಂದಿದೆ. ಸೊ ನಿಮ್ಮನ್ನು ನೀವು ನಂಬಿ, ನಿಮ್ಮನ್ನು ನೀವು ಗೌರವಿಸಿ, ಜೊತೆಗೆ ನಿಮ್ಗೇನು ಖುಷಿ ಕೊಡುತ್ತೋ ಅದನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ವಾಟ್ ನೆಕ್ಸ್ಟ್? ಫೈನಲ್ ಗೈಡೆನ್ಸ್, 1 ಕಾರ್ಡ್ ಪ್ಲೀಸ್. ಓಕೆ, 1 ಕಾರ್ಡ್ ಕೇಳಿದ್ರೆ ಎಷ್ಟೊಂದು ಕಾರ್ಡ್ ಬಂತು. ಇದೆಲ್ಲ ರಿವರ್ಸ್ ಆಗಿದೆ, ತಗೊಳ್ಳುವ. ಓಕೆ, ಚಾರಿಯೇಟ್ ಅಗೇನ್ ಇದೆ, ದ ಎಂಪ್ರೆಸ್ ಅಗೇನ್ ಇದೆ. ಸೊ ನಿಮ್ಮ ಪ್ಲಾನ್ ಏನಿದೆ ಅದ್ರ ಪ್ರಕಾರ ಹೋಗಿ, ಖಂಡಿತ ಒಳ್ಳೇದಾಗುತ್ತೆ, ದುಡ್ಡು ಬರುತ್ತೆ ಮುಂದಿನ ದಿನಗಳಲ್ಲಿ. ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ಳಿ. ಇನ್ನೊಬ್ರು ಸಕ್ಸಸ್ ನೋಡೋದ್ಕಿಂತ ನಿಮ್ಮ ಸಕ್ಸಸ್ಸಿಗೋಸ್ಕರ ನೀವೇನು ಮಾಡಬೇಕು ಇದ್ರ ಕಡೆ ಗಮನ ಕೊಡಿ. ಓಕೆ, ಸೆಲೆಬ್ರೇಷನ್ ಇದೆ, ಲವರ್ಸ್ ಇದೆ, ಸ್ಟ್ರೆಂತ್ ಇದೆ, ಅಂಗಾಳ ಪರಮೇಶ್ವರಿ ದೇವಿ ಮತ್ತೊಮ್ಮೆ ಬಂದಿದ್ದಾರೆ, ಮೈಸೂರು ಚಾಮುಂಡೇಶ್ವರಿ ಮಹಾಗೌರಿ. ಸೊ ಎಲ್ಲವೂ ಕೂಡ ಪಾಸಿಟಿವ್ ಔಟ್ಕಮ್. ಇನ್ನು ಸ್ವಲ್ಪ ವೆಯ್ಟ್ ಮಾಡಬೇಕು, ಅಥವಾ ಈ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ಕಷ್ಟಪಡಬೇಕು, ಈ ಥರ ದಿನಗಳೆಲ್ಲ ಆಗೋಯ್ತು. ಸೊ ಇನ್ನೇನು ಕಾಯುವಂಥದ್ದು ಇಲ್ಲ. ಸೊ ಅಥವಾ ಇಲ್ಲಿ 2 ಥರ ಎನರ್ಜಿ ಇದೆ. ಸೊ ಯಾರಿಂದನೋ ನಿಮಗೆ ತೊಂದರೆ ಆಗುತ್ತೆ, ಅವ್ರು ನಿಮಗೆ ತೊಂದರೆ ಮಾಡಿಬಿಡ್ತಾರೆ, ಅಥವಾ ನಿಮ್ಮ ಎಕ್ಸಿಂದ ನಿಮ್ಮ ಲೈಫಿಗೆ ತೊಂದರೆ ಆಗುತ್ತೆ, ಅಥವಾ ನಿಮ್ಮ ಎಕ್ಸ್ ನಿಮ್ಮ ಲೈಫಿಗೆ ಬಂದು ಏನೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ, ಅಥವಾ ಎಕ್ಸ್ ಜೊತೆ ನನಗೆ ಮದುವೆ ಬೇಡ, ಅವ್ರು ಬರ್ದಿರಾ ಇರಲಿ ಅನ್ನೋರಿಗೆ ಒಂದು ಗುಡ್ ನ್ಯೂಸ್, ಅವ್ರು ಬರೋದಿಲ್ಲ. ನಿಮ್ಮ ಎಕ್ಸಿಂದ ನಿಮ್ಗೆ ಯಾವುದೇ ತೊಂದರೆ ಇಲ್ಲ. ಜೊತೆಗೆ ಅಥವಾ ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ ಅವ್ರಿಗೂ ಕೂಡ ಒಳ್ಳೇದಾಗುವಂಥ ಸಾಧ್ಯತೆ ಇದೆ. ನಿಮ್ಗೆ ಹೇಳ್ತಾ ಇರೋದು ಒಂದೇ, ಇಲ್ಲಿ ತಾಳ್ಮೆನ ಕಳ್ಕೊಂಡು ಯಾವುದೇ ನಿರ್ಧಾರನ ತಗೊಂಬೇಡಿ. ಜವಾಬ್ದಾರಿಯಿಂದ ಇರಿ ಅಂತ ಹೇಳ್ತಾ ಇದೆ. ಖಂಡಿತವಾಗ್ಲೂ ಜಾಬ್ ಕೂಡ ಬರುತ್ತೆ. ವಾವ್, ಅಗೇನ್ ಸ್ಟಾರ್ ಬಂದಿದೆ, ಅಗೇನ್ ಎಂಪ್ರೆಸ್ ಬಂದಿದೆ, ಎಂಪರರ್ ಬಂದಿತ್ತು, ಎಷ್ಟೊಂದು ಮೇಜರ್ ಆರ್ಕಾನ ಕಾರ್ಡ್ಸ್ ಬಂದಿದೆ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ಸ್ಟೆಬಿಲಿಟಿ ಅನ್ನೋದು ಬರ್ತಾ ಇದೆ, ಸಿಚುವೇಶನ್ ಚೇಂಜ್ ಆಗ್ತಾ ಇದೆ, ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಬದಲಾಗ್ತೀರಾ. ನಿಮ್ಮ ಬಾಸ್ ನಿಮಗೆ ಕಾಲ್ ಮಾಡಬಹುದು, ಅಥವಾ ನೀವೇ ಬಾಸ್ ಹುದ್ದೆಗೆ ಪ್ರಮೋಷನ್ ಆಗಿ ಹೋಗ್ಬೋದು, ಅಥವಾ ನೀವು ತಾತನ ಹುದ್ದೆಗೆ ಅಥವಾ ಅಪ್ಪನ ಹುದ್ದೆಗೆ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಕಂಗ್ರ್ಯಾಚುಲೇಷನ್ಸ್. ಜೊತೆಗೆ ದ ಮೆಜಿಷಿಯನ್ ಎನರ್ಜಿಗೆ ನೀವು ಬರ್ತೀರಾ, ನಾನು ಕರ್ಕೊಂಬರ್ತೀನಿ ಅನ್ನುವಂಥ ಭರವಸೆನ ಕಾಲ ಭೈರವರು ಇಲ್ಲಿ ಕೊಡ್ತಿದ್ದಾರೆ. ನನ್ನ ಕಾಲ ಕೆಳಗೆ ಕಾಲ ಇದೆ, ನೀವು ಯಾಕೆ ಕಾಲದ ಬಗ್ಗೆ ಯೋಚನೆ ಮಾಡ್ತೀರಾ? ನಿಮ್ಮ ಕನಸೇನಿದೆ ಅದನ್ನು ನೆನಸು ಮಾಡ್ಕೊಳ್ಳೋದ್ರ ಕಡೆ ನೀವು ಗಮನ ಕೊಟ್ಕೊಂಡು ಮುಂದುವರಿರಿ, ಮಿಕ್ಕಿದೆಲ್ಲ ನನಗೆ ಬಿಡಿ ಅಂತ ಹೇಳ್ತಿದ್ದಾರೆ. ಸೊ ಧರ್ಮೋ ರಕ್ಷತಿ ರಕ್ಷಿತಃ ಅನ್ನೋದನ್ನ ಕಾಲ ಭೈರವನ ಮುಂದೆ ಒಂದು ಪ್ರಾರ್ಥನೆನ ಖಂಡಿತವಾಗ್ಲೂ ಇಡಿ. ನೀವು ಯಾವ್ರೇ ದೇವ್ರನ್ನ ಪ್ರಾರ್ಥನೆ ಮಾಡಿದ್ರು ಕೂಡ ಈ ಒಂದು ಮಾತನ್ನ ಅವಾಗವಾಗ ದೇವರಿಗೆ ನೆನಪಿಸ್ತಾ ಇರಿ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಯಾಕೆ ಅಂದರೆ ನಾವು ಧರ್ಮದ ಹಾದಿಲಿ ನಡಿ ಅಂತ ನೀನು ಹೇಳಿದಾಗ, ನಾವು ನಡೆದಾಗ ನಮ್ಮನ್ನ ರಕ್ಷಣೆ ಮಾಡಬೇಕಾಗಿರೋದು ನಿಂದೆ ಹೊಣೆ. ಅಧರ್ಮರನ್ನ ನೀನು ರಕ್ಷಣೆ ಮಾಡ್ತೀನಿ ಅಂತ ನಿಂತ್ರೆ ನಮ್ಮ ರಕ್ಷಣೆ ಯಾರು ಮಾಡೋದು ಅಂತ ಪ್ರಶ್ನೆನ ಇಡೀ ಇಲ್ಲಿ. ಯಾಕೆ ಅಂದರೆ ಯಾರೋ ಅಂಥವ್ರ ಎನರ್ಜಿ ಪಿಕ್ ಆಯಿತು, ಅವರಿಗೆ ಹೋದಂಥ ಸಂದೇಶ ಅದು. ಸೊ ನಿಮ್ಮ ಲೈಫ್ ನೀವೇನು ಅನ್ಕೊಂಡಿದ್ದೀರೋ ಎಲ್ಲವೂ ಕೂಡ ಆಗುವಂಥ ಸಾಧ್ಯತೆ ಇದೆ. ಸಕ್ಸಸ್ ನೋಡ್ತೀರಾ. 9 ಆಫ್ ರೆಫಲ್ ಬಂತು ಅಂದರೆ ಅದೊಂಥರ ತಥಾಸ್ತು ಕಾರ್ಡು. ಅದರಲ್ಲೂ ಎಂಪರರ್, ಮೆಜಿಷಿಯನ್ನು, 9 ಆಫ್ ಕಪ್ಪು ಮತ್ತು ಸ್ಟಾರ್ ಕಾರ್ಡ್ ಬಂತು ಅಂದರೆ ಡೈರೆಕ್ಟಾಗಿ ದೇವರೇ ಹೇಳ್ದು ತಥಾಸ್ತು ಅಂತ ಹೇಳ್ದಂಗೆ ಜಾಯ್ಫುಲ್ ಲೈಫು. ಸೊ ಈ ಸೆಪ್ಟೆಂಬರ್ ಮಂತ್ ಏನಿದೆ ಸಾಕಷ್ಟು ಬದಲಾವಣೆ ಅನ್ನೋದು ನಿಮ್ಮ ಜೀವನದಲ್ಲಿ ತರೋದ್ರಲ್ಲಿದೆ. ನಿಮ್ಮ ಕನಸೆಲ್ಲವೂ ನನಸಾಗತ್ತೆ. ನಿಮ್ಮನ್ನು ನೀವು ನಂಬಿ ಈ ಕಠಿಣ ಪರಿಸ್ಥಿತಿ ಅಂತ್ಯ ಆಗೋದ್ರಲ್ಲಿ ಇದೆ. ಒಂದು ಒಳ್ಳೆಯ ಬೆಳವಣಿಗೆ ನಿಮ್ಮ ಜೀವನದಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶುಭ ಸೂಚಕ ಅನ್ನೋ ರೀತಿಯಲ್ಲಿ ಕೊಳಾಯಲ್ಲಿ ನೀರು ಕೂಡ ಬರ್ತಾ ಇದೆ. ಸೊ ಯಾವಾಗಲೂ ನೀರು
ಬಂದರೆ ಅಥವಾ ನೀರು ಓವರ್ಫ್ಲೋ ಆದರೆ ಅಂದರೆ ನಾವೇ ಬಿಟ್ಟಾದ್ರೆ ಇಟ್ಸ್ ಎ ಸಿಂಬಲ್ ಆಫ್ ಮನಿ ಇಸ್ ಕಮಿಂಗ್ ಆನ್ ದಿ ವೇ ಅಂತ. ಎಸ್, ಯಾರಿಗೆ ಹಣದ ಅಥವಾ ಕೆಲಸದ ಅಗತ್ಯ ಇದೆ ಅದು ಕೂಡ ಬರುತ್ತೆ. ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ಸ್ಟೇ ಬ್ಲೆಸ್ಸೆಡ್ ವಿಶ್ ಮಾಡಿ. ನನಗೂ ನಿಮಗೂ ಕೂಡ ವಿಶ್ ಮಾಡ್ತೀನಿ. ವಸುದೈವಕ ಕುಟುಂಬಂ ವಾಗ್ದೇವಿ ಕುಟುಂಬ ಯಾವಾಗಲೂ ಸುಭಿಕ್ಷವಾಗಿರಲಿ, ನಗ್ನಗ್ತಾ ಇರಲಿ ಅಂತ ಆಶಿಸ್ತೀನಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ನಮಸ್ತೆ.